ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ಏನು ನಮಗೆಲ್ಲ ಗೊತ್ತಿರುವಂತೆ ಮುಂಬರುವಂತ ದಿನಗಳಲ್ಲಿ ಏನು PC ಎಕ್ಸಾಮ್ ಇದೆಯಲ್ಲ, ಹಾಗಾಗಿ ಸೊ ಹಿಂದೆ ಕೇಳಿರುವಂತ ಭಾರತ ಸಂವಿಧಾನದ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾಗಿ ಏನು ಪ್ರೀವಿಯಸ್ ಅಲ್ಲಿ ಕೇಳಿರುವಂತ ಒಂದು ಏನು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಂಬಂಧಪಟ್ಟಂತ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಪಾಲಿಟಿ ಕ್ವೆಶ್ಚನ್ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇದು ನಿಮಗೆ ಮುಂಬರುವಂತ ಎಕ್ಸಾಮ್ ಗಳಿಗೆ ತುಂಬಾ ಬೆನಿಫಿಟ್ ಆಗಿರುವಂತ ಕ್ಲಾಸ್ ಆಗಿದೆ. ಓಕೆನಾ? ಎಸ್, ಸುಮಾರು ಅಂದ್ರೆ ನಾನು 40+ MCQ ಗಳನ್ನ PYQ ಗಳನ್ನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್ ನೋಡಿ, ಏನಿದೆ, ಭಾರತ ಸಂವಿಧಾನದ ಲೇಖನ 243D ಅಥವಾ ವಿಧಿ ಆರ್ಟಿಕಲ್ 243D ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ನೋಡಿ, ಏನು ನಮಗೆ ಸೊ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗುತ್ತಲ್ವಾ 1992ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಏನ್ ಮಾಡ್ತಾರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಏನು ಆರ್ಟಿಕಲ್ 243D ಇದೆಯಲ್ಲ, ಇದೇನಂದ್ರೆ ವಿಶೇಷವಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಅಥವಾ ಸ್ಥಳೀಯ ಸರ್ಕಾರಗಳು ಏನ್ ಮಾಡ್ತಾರೆ ಅಂದ್ರೆ ಸೊ ವಿಶೇಷವಾಗಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅಂದ್ರೆ ಒಂದು ಮೀಸಲಾತಿ ಕೊಡಕ್ಕೆ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಆರ್ಟಿಕಲ್ 243D ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ನಮಗೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ಬಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ನಮ್ಗೆ ಆಕ್ಚುಲಿ ಏನು ಸೊ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1993 ಮುಖಾಂತರ ಏನ್ ಮಾಡ್ತಾರೆ, ಸೊ ನಮ್ಮ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನವನ್ನು ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಆರ್ಟಿಕಲ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಆರ್ಟಿಕಲ್ 243 ಟು 243 ವರೆಗೆ ಆಡ್ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಹಾಗಾಗಿ ಆರ್ಟಿಕಲ್ ಏನು 243 ಇದೆಯಲ್ಲ, ಇದು ಡೆಫಿನಿಷನ್ಸ್ ಬಗ್ಗೆ ಹೇಳಿಕೊಡುತ್ತೆ. ಆರ್ಟಿಕಲ್ 243 ಇದೆಯಲ್ಲ, ಇದು ಗ್ರಾಮ ಸಭೆ ಬಗ್ಗೆ ಹೇಳಿಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ 243B ಇದೆಯಲ್ಲ, ಇದು ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ಬಗ್ಗೆ ಹೇಳಿಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ 243C ಇದೆಯಲ್ಲ, ಇದು ಕಾಂಪೋಸಿಷನ್ ಆಫ್ ದಿ ಪಂಚಾಯತ್ ಅಂದ್ರೆ ಪಂಚಾಯತ್ಗಳ ರಚನೆ ಬಗ್ಗೆ ಹೇಳಿಕೊಡುತ್ತೆ. ಅದೇ ರೀತಿ ಆರ್ಟಿಕಲ್ 243 ಇದೆಯಲ್ಲ, ಇದು ರಿಸರ್ವೇಶನ್ ಆಫ್ ಸೀಟ್ಸ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಸ್ಥಾನಗಳ ಮೀಸಲಾತಿ ಬಗ್ಗೆ ಹೇಳಿಕೊಡುತ್ತೆ. ಆರ್ಟಿಕಲ್ 243 ಅಂತ ಕರೀತಾರೆ. ಓಕೆನಾ? ಅದೇ ರೀತಿ ಆರ್ಟಿಕಲ್ 243 ಇದು ಡ್ಯೂರೇಷನ್ ಬಗ್ಗೆ ಹೇಳಿಕೊಡುತ್ತೆ. ಸೊ ಮೇಲೆ ಆರ್ಟಿಕಲ್ 243I ಇದೆಯಲ್ಲ, ಇದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಥವಾ ರಾಜ್ಯ ಹಣಕಾಸು ಆಯೋಗ ಸಂಬಂಧಪಟ್ಟಂತೆ ಹೇಳಿಕೊಡುತ್ತೆ. ಅದೇ ರೀತಿ 243K ಇದೆಯಲ್ಲ, ಇದು ಎಲೆಕ್ಷನ್ಸ್ ಆಫ್ ದಿ ಪಂಚಾಯತ್ ಬಗ್ಗೆ ಹೇಳಿಕೊಡ್ತಾ ಹೋಗುತ್ತೆ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಗಿದೆ ರಿಗಾರ್ಡಿಂಗ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಕರೀತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಆರ್ಟಿಕಲ್ 243D ಅಂತಂದ್ರೆ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಬಗ್ಗೆ ಹೇಳಿಕೊಡುತ್ತೆ ಇಂದ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ. ಓಕೆ, ಎಸ್. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರಾಜ್ಯದ ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಕಲಂ ಅಥವಾ ಆರ್ಟಿಕಲ್ ವಿಧಿ ಕಾರ್ಯನಿರ್ವಹಿಸುತ್ತದೆ ಕೊಟ್ಟಿದ್ದಾರೆ. ನೋಡಿ, ನಮಗೆ ಸೊ ಏನು ಒಂದು ಸೆಂಟ್ರಲ್ ಲೆವೆಲ್ ಬಂದಾಗ, ಕೇಂದ್ರ ಮಟ್ಟದಲ್ಲಿ ಬಂದಾಗ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದೇ ರೀತಿ ರಾಜ್ಯ ಮಟ್ಟ ಬಂದಾಗ ಏನಂದ್ರೆ ಅಲ್ಲಿ ಒಬ್ರು ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್ ಅಂತ ಕರೀತಾರೆ. ಇವರನ್ನ ನಾವು ಹೈಯೆಸ್ಟ್ ಲಾ ಆಫೀಸರ್ ಆಫ್ ದಿ ಸ್ಟೇಟ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ನೋಡಿ, ಏನು ಆರ್ಟಿಕಲ್ 165 ಇದೆಯಲ್ಲ, ಏನಿರುತ್ತೆ, ದಟ್ ಈಸ್ ಟಾಕ್ಸ್ ಅಬೌಟ್ ದಿ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಬಗ್ಗೆ ಹೇಳಿಕೊಡುತ್ತೆ. ಓಕೆನಾ? ಸೊ ಯಾವುದು ಆರ್ಟಿಕಲ್ 165. ಓಕೆ, ಹಾಗಾಗಿ ನೋಡಿ ಏನಂದ್ರೆ ಸೊ ಇನ್ನು ಏನು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇದೆಯಲ್ಲ, ಇದು ಸಂಬಂಧಪಟ್ಟ ಆರ್ಟಿಕಲ್ಸ್ ಅಂತಂದ್ರೆ ಅದು 76 ಆಗಿದೆ. ಸೊ ಹಾಗಾಗಿ ಪ್ರಸ್ತುತವಾಗಿ ಬಂದಾಗ ಏನು ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಯಾರಿದ್ದಾರೆ ನಮ್ಮ ರಾಜ್ಯದ ಬಂದು ಯಾರಿದ್ದಾರೆ, ಕೆ ಶಶಿಕಿರಣ್ ಶೆಟ್ಟಿ ಇದ್ದಾರೆ. ಇದು ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು ನಿಮಗೆ. ಯಾರಿದ್ದಾರೆ? ಕೆ ಶಶಿಕಿರಣ್ ಶೆಟ್ಟಿ ಅವರೇನಂದ್ರೆ ಪ್ರಸ್ತುತವಾಗಿ ನಮ್ಮ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರಿದ್ದಾರೆ ನೋಡೋಣ. ಆರ್ಟಿಕಲ್ 76 ಕೂಡ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ. ಯಾರಿದ್ದಾರೆ? ಸೊ ಆರ್ ವೆಂಕಟರಮಣಿ ಗೊತ್ತಿರ್ಬೇಕು ನಿಮಗೆ. ಸೊ ಆರ್ ವೆಂಕಟರಮಣಿ ಏನಾಗಿದ್ದಾರೆ, ಅವರು ಪ್ರಸ್ತುತವಾಗಿ ನಮ್ಮ ಭಾರತ ಸರ್ಕಾರದ ಒಂದು ಭಾರತದ ಏನಾಗಿದ್ದಾರೆ ಅಡ್ವೊಕೇಟ್ ಜನರಲ್ ಆಫ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಕೆಲಸ ಮಾಡ್ತಿದ್ದಾರೆ. ಸೊ ಆರ್ಟಿಕಲ್ ಎಷ್ಟು 76 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು. ಸೊ ಹಾಗಾಗಿ ಆರ್ಟಿಕಲ್ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಯಾವುದಕ್ಕೆ? ರಾಜ್ಯದ ಅಡ್ವೊಕೇಟ್ ಜನರಲ್ ಸಂಬಂಧಪಟ್ಟ ಒಂದು ಸಂವಿಧಾನ ವಿಧಿ ಅಂತ ಕರೀತಾರೆ. ನೋಡಿ, ನಮಗೆ ಬೇರೆ ಆರ್ಟಿಕಲ್ಸ್ ಕೊಡಿತಲ್ವಾ. ಸೊ ಆರ್ಟಿಕಲ್ 155 ಹೇಳ್ತಾರೆ ನೋಡಿ, ದಿ ಗವರ್ನರ್ ಆಫ್ ಸ್ಟೇಟ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಅಂತ ಕರೀತಾರೆ. ಅಂದ್ರೆ ಯಾರು ನಮ್ಮ ರಾಜ್ಯದ ರಾಜ್ಯಪಾಲರು ಇದಾರಲ್ಲ, ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ, ರಾಷ್ಟ್ರಪತಿ ಅಂತ ಕೊಟ್ಟಿದ್ದಾರೆ ಅಂಡರ್ ಆರ್ಟಿಕಲ್ 155ರಲ್ಲಿ. ಅದೇ ರೀತಿ ಸೊ ಆರ್ಟಿಕಲ್ 165 ಹೇಳಿದ್ವಿ ನಾವು, ಯಾವ್ದಂತಂದ್ರೆ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಬಗ್ಗೆ ಹೇಳಿದ್ವಿ ನಾವು. ಅದೇ ರೀತಿ ಆರ್ಟಿಕಲ್ 175 ಇದೆಯಲ್ಲ, ರೈಟ್ ಆಫ್ ಗವರ್ನರ್ ಟು ಅಡ್ರೆಸ್ ದ ಹೌಸ್ ಅಂತ ಕರೀತಾರೆ. ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ರಾಜ್ಯಪಾಲರು ಏನು ಸದನ ಇರುತ್ತಲ್ಲ ಅದಕ್ಕೆ ಅಡ್ರೆಸ್ ಮಾಡಬೇಕಾಗತ್ತೆ. ಅದೇ ರೀತಿ ಆರ್ಟಿಕಲ್ 185 ಇದೆಯಲ್ಲ, ಇದು ಚೇರ್ಮನ್ ಆರ್ ಡೆಪ್ಯೂಟಿ ಚೇರ್ಮನ್ ಇಸ್ ನಾಟ್ ಪ್ರಿಸೈಡ್ ವೈಲ್ ರೆಸಲ್ಯೂಷನ್ ಇಸ್ ರಿಮೂವ್ ಫ್ರಮ್ ದಿ ಅಂಡರ್ ಕನ್ಸಿಡರೇಷನ್ ಕರೀತಾರೆ. ಅಂದ್ರೆ ಯಾವಾಗ ಒಬ್ಬ ಏನಂತಾರೆ
ಈ ಸದನದ ಅಧ್ಯಕ್ಷರು ಮತ್ತೆ ಡೆಪ್ಯೂಟಿ ಅಂದ್ರೆ ಉಪಾಧ್ಯಕ್ಷರು ಇರ್ತಾರೆ. ಅವ್ರೇನಂದ್ರೆ ಅವ್ರೇನಾದ್ರು ಅವ್ರು ತೆಗೆದುಹಾಕುವಂತ ರೆಸಲ್ಯೂಷನ್ಸ್ ಅಲ್ಲಿ ಅವರು ಕೂತ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ದ ಆರ್ಟಿಕಲ್ 185 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ನಮಗೆ ಆರ್ಟಿಕಲ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ ಮೂರನೇ ಪ್ರಶ್ನೆ. ಸರಕು ಮತ್ತು ಸೇವೆಗಳ ತೆರಿಗೆ ಅಂತ ಕರಿತೀವಿ ಅಲ್ವಾ, GST ನಿಮಗೆಲ್ಲ ಗೊತ್ತಿರುತ್ತೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಸರಕು ಮತ್ತು ಸೇವಾ ತೆರಿಗೆಗಳ ಜಾಲ ಅಂತ ಕರಿತೀವಿ, ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತ ಕರೀತಾರೆ. ಇದು ಯಾವ ಕಾಯ್ದೆ ಅಡಿ ಬರುತ್ತೆ ಅಂತ ಕೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರುವಂತಂದ್ರೆ ನಮ್ಗೆ ಏನ್ ಮಾಡಿದ್ರೆ ನಮ್ಮ ದೇಶದಲ್ಲಿ 101ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಏನ್ ಮಾಡಿದಾರೆ ಅಂದ್ರೆ ಈ ಒಂದು GST ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದಾರೆ. ಹೌದಾ, ಇದನ್ನ ಮೇಂಟೈನ್ ಮಾಡಕ್ಕೆ ಏನಂದ್ರೆ ಒಂದು ಜಾಲ ಮಾಡಿದ್ದಾರೆ, ನೆಟ್ವರ್ಕ್ ಮಾಡಿದ್ದಾರೆ. ಯಾವ್ದು? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತ ಕರೀತಾರೆ. ಇನ್ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಇದು ಆಕ್ಚುಲಿ ಇದನ್ನ ಹೊಸ ಕಂಪನಿಗಳ ಕಾಯ್ದೆ ಅಂತ ಕರೀತಾರೆ. ಅಂದ್ರೆ ನ್ಯೂ ಕಂಪನಿ ರೂಲ್ಸ್ ಆಫ್ ಆಕ್ಟ್ 2013 ಇದೆಯಲ್ಲ, ಇದರ ಅಡಿ ಏನಂದ್ರೆ ಆಕ್ಚುಲಿ ಈ ಒಂದು ಏನಂದ್ರೆ ನೆಟ್ವರ್ಕ್ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದು ಸೊ ಕಂಪನಿ ರೂಲ್ಸ್ ಆಫ್ 2013 ಅಂತ ಕರಿತೀವಿ ನಾವು. ಎಸ್, ಓಕೆ. ಮತ್ತೆ ನಮಗೆ ಅಫಿಷಿಯಲ್ ಆನ್ಸರ್ ಕೂಡ ಬಿ ಕೊಟ್ಟಿದ್ದಾರೆ, ಗೊತ್ತಿರಬೇಕು ನಿಮಗೆ. ರೈಟ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಭಾರತೀಯ ಸಂವಿಧಾನದ ಯಾವ ಲೇಖನ ಅಥವಾ ಯಾವ ವಿಧಿಯು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ದರ್ಜೆಯನ್ನ ನೀಡಿದೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಏನು ನಮ್ಮ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ ಆಕ್ಚುಲಿ ಆರ್ಟಿಕಲ್ 371J ಇದೆಯಲ್ಲ. ಓಕೆ, ಏನಂದ್ರೆ ಸೊ ಆರ್ಟಿಕಲ್ 371J ಇದೆಯಲ್ಲ, ಇದರ ಮುಖಾಂತರ ಏನ್ ಮಾಡಿದ್ದಾರೆ ಆಕ್ಚುಲಿ ವಿಶೇಷವಾಗಿ ಏನು ಕಲ್ಯಾಣ ಕರ್ನಾಟಕಕ್ಕೆ ಅಂತಂದ್ರೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಯಾವುದರಲ್ಲಿ? ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕೊಡ್ತಾರೆ ಅಂಡರ್ ಆರ್ಟಿಕಲ್ 371J ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಹಾಗಾದ್ರೆ ಅದೇ ರೀತಿ ಸೊ ಆರ್ಟಿಕಲ್ 371G ಇದೆಯಲ್ಲ, ಇದು ಯಾವ್ದು ಶರ್ಟ್ ಅಂತ ಗೊತ್ತಿರಬೇಕಾಗತ್ತೆ. ಇದು ಮಿಜೋರಾಂ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ ಮಿಜೋರಾಂ ರಾಜ್ಯಕ್ಕೆ ವಿಶೇಷ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೌದಾ, ಇಲ್ಲಿ ನೋಡ್ತಾ ನೋಡಿ ಕೊಟ್ಟಿದ್ದಾರೆ ನಮಗೆ. ಸೊ ಹಾಗಾಗಿ ಏನು ನಮಗೆ ಪಾರ್ಟ್ 21 ಇದೆಯಲ್ಲ, ಭಾರತ ಸಂವಿಧಾನದ ಪಾರ್ಟ್ 21ರಲ್ಲಿ ಏನಂದ್ರೆ ಆಕ್ಚುಲಿ ನಮಗೆ ಕೆಲವೊಂದು ರಾಜ್ಯಗಳಿಗೆ ಅಂದ್ರೆ ವಿಶೇಷ ಸ್ಥಾನವನ್ನು ಕೊಡ್ತಾ ಹೋಗ್ತಾರೆ. ಸೊ ಆರ್ಟಿಕಲ್ 370 ಪ್ರಕಾರ ಯಾವ್ದು ಕೊಟ್ಟಿದ್ರು? ಜಮ್ಮು ಕಾಶ್ಮೀರ ಕೊಟ್ಟಿದ್ದಾರೆ, ಬಟ್ ಪ್ರೆಸೆಂಟ್ ಆಗಿ ಇದನ್ನ ತೆಗೆದುಹಾಕಿದ್ದಾರೆ. ಸೊ ಹಾಗಾಗಿ ದೇರ್ ಇಸ್ ನೋ ಆರ್ಟಿಕಲ್ 370 ಪ್ರೆಸೆಂಟ್ ಅಂತ. ಅದೇ ರೀತಿ ಆರ್ಟಿಕಲ್ 371 ಇದೆಯಲ್ಲ, ಇದರ ಮುಖಾಂತರ ಏನ್ ಮಾಡಿದ್ದಾರೆ ಆಕ್ಚುಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ವಿಶೇಷ ಸ್ಥಾನವನ್ನು ವಿಭಜನೆ ಕೊಟ್ಟಿದ್ದಾರೆ. ಸೊ ಆರ್ಟಿಕಲ್ 371A ಅಲ್ಲಿ. ಅದೇ ರೀತಿ ಆರ್ಟಿಕಲ್ 371A ಇದೆಯಲ್ಲ, ಇದರ ಮುಖಾಂತರ ಏನ್ ಮಾಡಿದ್ದಾರೆ ಆಕ್ಚುಲಿ ನಾಗಾಲ್ಯಾಂಡ್ಗೆ ವಿಶೇಷ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. 371B ಅಲ್ಲಿ ಅಸ್ಸಾಂ ಕೊಟ್ಟಿದ್ದಾರೆ. 371C ಅಲ್ಲಿ ಮಣಿಪುರ ಕೊಟ್ಟಿದ್ದಾರೆ. 371D ಮತ್ತೆ ಈಗ ಅಂದ್ರೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಕೊಟ್ಟಿದ್ದಾರೆ ನೋಡಿ, ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಆರ್ಟಿಕಲ್ 371F ಇದೆಯಲ್ಲ, ಸಿಕ್ಕಿಂ ಕೊಟ್ಟಿದ್ದಾರೆ. ಆರ್ಟಿಕಲ್ 371G ಪ್ರಕಾರ ಮಿಜೋರಾಂ ಕೊಟ್ಟಿದ್ದಾರೆ. ಆರ್ಟಿಕಲ್ 371H ಪ್ರಕಾರ ಅರುಣಾಚಲ ಪ್ರದೇಶಕ್ಕೆ ವಿಶೇಷ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಆರ್ಟಿಕಲ್ 371I ಪ್ರಕಾರ ಗೋವಾ ಕೊಟ್ಟಿದ್ದಾರೆ. ಅದೇ ರೀತಿ ಆರ್ಟಿಕಲ್ 371J ಇದೆಯಲ್ಲ, ಇದರ ಮುಖಾಂತರ ಏನಂದ್ರೆ ಆಕ್ಚುಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಂದ್ರೆ ವಿಶೇಷವಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಇನ್ನೇನ್ ಮಾಡಿದ್ದಾರೆ ಯಾವಾಗಂದ್ರೆ ಇದನ್ನ 98ನೇ ಸಂವಿಧಾನ ತಿದ್ದುಪಡಿ, ವೆರಿ ಇಂಪಾರ್ಟೆಂಟ್. ಏನ್ ಮಾಡಿದ್ರೆ 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2012ರಲ್ಲಿ ಏನ್ ಮಾಡಿದ್ರೆ ಆಕ್ಚುಲಿ ಇದಕ್ಕೆ ಈ ಒಂದು ತಿದ್ದುಪಡಿ ಮಾಡಿಕೊಂಡು ನಮ್ಮ ಒಂದು ಸಂವಿಧಾನದಲ್ಲಿ ಆರ್ಟಿಕಲ್ 371J ಅನ್ನ ಸೇರಿಸಿದ್ದಾರೆ. ಓಕೆನಾ. ಸೊ ಹಾಗಾಗಿ ಇದು ವಿಶೇಷವಾಗಿ ಕೇವಲ ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ಬೀದರ್ ಜಿಲ್ಲೆಗಳಿಗೆ ಮಾತ್ರ ಆಗುತ್ತೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅವುಗಳು ನಾವು ಕಲ್ಯಾಣ ಕರ್ನಾಟಕ ರಾಜ್ಯಗಳನ್ನು ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಸಂವಿಧಾನದ 9ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಪಟ್ಟ ಅಂತ ಕೇಳ್ತಾರೆ. ಇಲ್ಲಿ ನಂತರ ನೋಡಿ ನಮಗೆ 9th ಶೆಡ್ಯೂಲ್ ಬಗ್ಗೆ ಕೇಳ್ತಾರೆ. 9th ಶೆಡ್ಯೂಲ್ ವೆರಿ ಇಂಪಾರ್ಟೆಂಟ್ ನೋಡಿ, ತುಂಬಾ ಕಡೆ ಡಿಸ್ಕಸ್ ಆಗ್ತಿರುತ್ತಲ್ಲ ಈ ಶೆಡ್ಯೂಲ್. ಓಕೆ, ಸೊ ಹಾಗಾಗಿ ಏನು 9th ಶೆಡ್ಯೂಲ್ ಇದೆಯಲ್ಲ, ಇಲ್ಲಿ ಏನಂದ್ರೆ ಹೇಳುತ್ತೆ ವಿಶೇಷವಾಗಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂತಾಗಿದೆ. ದಟ್ ಇಸ್ ಕಾಲ್ಡ್ ದ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕರಿತೀವಿ ನಾವು. ಇದೇನ್ ಮಾಡ್ತಾರೆ ಆಕ್ಚುಲಿ ಆಡ್ ಮಾಡ್ತಾ ಹೋಗ್ತಾರೆ ಯಾವುದರಲ್ಲಿ? 9ನೇ ಒಂದು ಅನುಸೂಚಿಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನೋಡಿ ಏನು 22 ಅಧಿಕೃತ ಭಾಷೆ ಇದೆಯಲ್ಲ, ಅಫಿಷಿಯಲ್ ಲ್ಯಾಂಗ್ವೇಜ್ ಏನ್ ಮಾಡ್ತಾರೆ ಇದನ್ನ 8ನೇ ಅನುಸೂಚಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದನ್ನ 8ನೇ ಅನುಸೂಚಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ. ಅದೇ ರೀತಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಥವಾ ಆಂಟಿ ಡಿಫೆಕ್ಷನ್ ಲಾ ಇದೆಯಲ್ಲ, ಇದನ್ನೇನ್ ಮಾಡ್ತಾರೆ ಆಕ್ಚುಲಿ ಇದನ್ನ ನಮ್ಮ ಒಂದು ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿದೆಯಲ್ಲ, ಇದನ್ನೇನ್ ಮಾಡಿದ್ದಾರೆ ಆಕ್ಚುಲಿ ನಮ್ಮ ಸಂವಿಧಾನದ ಒಂದು 11ನೇ ಅನುಸೂಚಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಒಂದ್ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಟೋಟಲ್ ಆಗಿ ಏನಂದ್ರೆ ಆಕ್ಚುಲಿ ನಮಗೆ ಪಾರ್ಟ್ಸ್ ಟೋಟಲ್ ಎಷ್ಟು ಪಾರ್ಟ್ ಇದೆ ನಮಗೆ ಸ್ಕೆಡ್ಯೂಲ್ ಇದೆ, ಟೋಟಲ್ ಆಗಿ 12 ಸ್ಕೆಡ್ಯೂಲ್ ಇದೆಯಲ್ಲ. ಸೊ ಹಾಗಾಗಿ ಅದಕ್ಕೆ ನಮಗೆ ಒಂದು ಸ್ಕೋರ್ ಮಾಡಿದ್ವಿ ಅಂದ್ರೆ ಟಿಯರ್ಸ್ ಆಫ್ ಓಲ್ಡ್ PM ಅಂತ ಕರೀತಾರೆ. ಟಿಯರ್ಸ್ ಆಫ್ ಓಲ್ಡ್ PM ಅಂತ ಒಂದು ಶಾರ್ಟ್ ಕಟ್ ಟ್ರಿಕ್ಸ್ ಮುಖಾಂತರ ಆಕ್ಚುಲಿ ಅವುಗಳನ್ನ ನೆನಪಿಡಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಸ್ತಾವನೆ ಇಲ್ಲ ಅಂತ ಕೇಳ್ತಾರೆ. ಹೌದಲ್ವಾ? ಪ್ರಿಯಾಂಬಲ್ ಬಗ್ಗೆ ಹೇಳ್ತಾರೆ. ಪ್ರಿಯಾಂಬಲ್ ಬಗ್ಗೆ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ, ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ
ಪ್ರಿಯಾಂಬಲ್ ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತ ಕರಿತೀವಿ, ಅದರ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇದೇ ಇರುತ್ತೆ ನಿಮಗೆ. ಸೊ ಹಾಗಾಗಿ ಏನು ಪ್ರಸ್ತಾವನೆ ಇದೆಯಲ್ಲ ಅಲ್ಲಿ ಬರುವಂತ ಪದಗಳ ಬಗ್ಗೆ ನಿಮಗೆ ಕೇರ್ಫುಲ್ ಆಗಿರಬೇಕು. ನೋಡಿ ನಮ್ಮ ಏನು ಭಾರತ ಸಂವಿಧಾನ ಪ್ರಸ್ತಾವನೆ ಇದೆಯಲ್ಲ ಅಲ್ಲಿ ಗಣರಾಜ್ಯ ಅಂದ್ರೆ ರಿಪಬ್ಲಿಕ್ ಅನ್ನೋ ಪದವನ್ನ ಏನು ಮಾಡಿದ್ದಾರೆ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಒನ್ ಆಗಲ್ಲ. ಅದೇ ರೀತಿ ಜಾತ್ಯತೀತ ಅಂದ್ರೆ ಸೆಕ್ಯುಲರ್ ಅಂತ ಕರಿತೀವಿ ನಾವು. ಈ ಪದ ಕೂಡ ಏನ್ ಮಾಡಿದ್ದಾರೆ ಇದನ್ನ ಒರಿಜಿನಲ್ ಆಗಿರಲ್ಲ, ಏನ್ ಮಾಡ್ತಾರೆ ಅದನ್ನ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ ಹೇಳಿದ್ರೆ ಈ ಒಂದು ಪದವನ್ನು ಸೇರಿಸ್ತಾರೆ. ಸೊ ಹಾಗಾಗಿ ಇದು ಕೂಡ ನಮ್ಮ ಪ್ರಸ್ತಾವನೆಯಲ್ಲಿ ಇದೆ. ಅದೇ ರೀತಿ ನ್ಯಾಯ ಜಸ್ಟಿಸ್ ಅಂತ ಕರಿತೀವಿ ಅಲ್ವಾ. ಸೊ ಇದು ಕೂಡ ಏನಂದ್ರೆ ನಮ್ಮ ಒಂದು ಪ್ರಸ್ತಾವನೆಯಲ್ಲಿ ಇದೆ. ಆದ್ರೆ ಇದು ಭ್ರಷ್ಟಾಚಾರ ರಹಿತ ಅಂತಿದೆಯಲ್ಲ, ನಾನ್ ಕರಪ್ಷನ್ ಅಂತಿದೆಯಲ್ಲ, ಈ ಒಂದು ಪದವನ್ನ ನಮ್ಮ ಒಂದು ಪ್ರಸ್ತಾವನೆಯಲ್ಲಿ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಆಗುತ್ತೆ. ಅಫಿಷಿಯಲ್ ಕೆ ಆನ್ಸರ್ ಕೂಡ ನಮಗೆ ಸಿ ಕೊಟ್ಟಿದ್ದಾರೆ. ಓಕೆ, ಒಂದ್ಸಲ ನೋಡ್ತಾ ನೋಡಿ ನಮಗೆ ಪ್ರಿಯಾಂಬಲ್ ಪ್ರಸ್ತಾವನೆ ಇದೆಯಲ್ಲ ಇಲ್ಲಿ ಹಲವಾರು ಪದಗಳು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಇಲ್ಲಿ ಸಾರ್ವಭೌಮತೆ ಇದೆ, ಸಮಾಜವಾದ ಇದೆ, ಜಾತ್ಯತೀತ ಇದೆ, ಪ್ರಜಾಪ್ರಭುತ್ವ ಇದೆ, ಗಣರಾಜ್ಯ ಇದೆ, ನ್ಯಾಯ ಇದೆ. ಯಾವ ನ್ಯಾಯ ಇದೆ? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಇದೆ. ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ, ಸಹೋದರತ್ವ ಇದೆ. ಓಕೆ, ಇವೆಲ್ಲ ಕೂಡ ಪದ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಕೇರ್ಫುಲ್ ಆಗಿ ಒಂದ್ ಕಡೆ ಪದಗಳನ್ನ ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ರಹಿತ ಅನ್ನೋ ಪದವನ್ನ ನಮ್ಮ ಪ್ರಸ್ತಾವನೆಯಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಹೌದಾ, ಇದನ್ನ ನಾವು ಆಕ್ಚುಲಿ ನೋಡಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ. ಇದನ್ನ ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇವುಗಳು ಏನಂದ್ರೆ ಇದನ್ನ ಇಟ್ಸ್ ಬಾರ್ಡ್ ಫ್ರಮ್ ದಿ ಐರಿಷ್ ಕಾನ್ಸ್ಟಿಟ್ಯೂಷನ್ ತೋಡಿ ನಾವು. ಓಕೆನಾ, ಆರ್ಟಿಕಲ್ ಆಗಿದೆ 36 to 51 ಅಂತ ಗೊತ್ತಿರಬೇಕು ನಮ್ಗೆ. ನೋಡ್ತಾ ನೋಡಿ ಏನು ಏಕರೂಪ ನಾಗರಿಕ ಸಮಿತಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಸೊ ಯೂನಿವರ್ಸಲ್ ಸಿವಿಲ್ ಕೋಡ್ ಅಂತ ಕರಿತೀವಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರೀತಾರೆ. ಆರ್ಟಿಕಲ್ 44 ಅಲ್ಲಿ ಇದು ಒಂದೇನಾಗಿದೆ, ಇದೊಂದು ಇಂಟೆಲೆಕ್ಚುಯಲ್ ಲಿಬರಲ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಸೊ ಇದು ಇಟ್ಸ್ ಅ ಪಾರ್ಟ್ ಆಫ್ ದಿ DPSP ಆಗಿದೆ. ಗೊತ್ತಿರಲಿ, ನಮ್ಮ ದೇಶದಲ್ಲಿ ಬಂದಾಗ ಓನ್ಲಿ 2 ಸ್ಟೇಟ್ಸ್ ಮಾತ್ರ ಏನ್ ಮಾಡಿದ್ವಿ ನೋಡಿಸ್ಕೊಂಡಿದ್ವಿ. ಯಾವ್ದಾದ್ರು ಒಂದು ಗೋವಾ, ಇನ್ನೊಂದು ರೀಸೆಂಟ್ ಆಗಿ ಉತ್ತರಾಖಂಡ್ ಡಿಸ್ಟ್ರಿಕ್ಟ್ ರಾಜ್ಯ ಮಾಡ್ಕೊಂಡಿದೆ. ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಅಳವಡಿಸಿಕೊಂಡಂತ 2 ರಾಜ್ಯಗಳಾದ್ರೆ ಒಂದು ಗೋವಾ ಫಸ್ಟ್ ಆಗಿದೆ, ಸೆಕೆಂಡ್ ಬಂದು UK ಆಗಿದೆ. ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಹಾಗಾಗಿ ಫಸ್ಟ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸಲು ಕೊಟ್ಟಿದ್ದಾರೆ. ಎಸ್, ಇದು ಆರ್ಟಿಕಲ್ 50 ಅಲ್ಲಿ ಬರುತ್ತೆ. ಇದು ಕೂಡ ಪಾರ್ಟ್ ಆಫ್ ದಿ ಏನಾಗಿದೆ DPSP ಆಗಿದೆ. ಹಾಗಾಗಿ ಇದು ಕೂಡ ಆಗಲ್ಲ. ಅದೇ ರೀತಿ ಕೃಷಿ ಮತ್ತು ಪಶುಸಂಗೋಪನೆ ಅಂತ ಕರೀತಾರೆ. ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡರಿ ಇದೆಯಲ್ಲ, ಎಸ್, ಇದು ಕೂಡ ನಮಗೆ ಏನಾಗಿದೆ, ಇದೊಂದು ಗಾಂಧಿಯನ್ ಪ್ರಿನ್ಸಿಪಲ್ಸ್ ಆಗಿದೆ. ಇಟ್ಸ್ ಅ ಪಾರ್ಟ್ ಆಫ್ ದಿ DPSP ಆಗಿದೆ. ಆದ್ರೆ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಗೌರವ ಇದೆಯಲ್ಲ, ಇದು ಏನಂದ್ರೆ ಆಕ್ಚುಲಿ ನಮ್ಮ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳು ಮೆನ್ಷನ್ ಮಾಡಿದರೆ. ಇಟ್ ಇಸ್ ನಾಟ್ ಇನ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ. ನಿಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಏನಾಗುತ್ತೆ, ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ DPSP ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನೇನಂದ್ರೆ ನಮ್ಮ ಒಂದು ಮೂಲಭೂತ ಕರ್ತವ್ಯಗಳು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದೊಂದು DPSP ಅಲ್ಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ನೋಡಿ. ಹೌದಾ, ಇಲ್ಲಿ ಯಾವ್ದಾದ್ರು ನಮ್ಗೆ ಆಗ್ಲೇ ಹೇಳಿದಂದ್ರೆ ಇದನ್ನ ಏನ್ ಮಾಡಿದ್ರೆ ಪಾರ್ಟ್ 4 ಅಲ್ಲಿ ಮೆನ್ಷನ್ ಮಾಡಿದ್ರೆ ಆರ್ಟಿಕಲ್ 36 to 51 ಇದೆ. ಓಕೆ, ಸೊ ಹಾಗಾಗಿ ಗೊತ್ತಾಗಬೇಕಾಗುತ್ತೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ. ರಾಜ್ಯ ತುರ್ತು ಪರಿಸ್ಥಿತಿಗೆ ಮಾಡೋದಕ್ಕೆ ಸಂಬಂಧಪಟ್ಟದಂತ ಕೇಳ್ತಾರೆ. ಕ್ವಶನ್ ಕರೆಕ್ಟ್ ಅಂದ್ರೆ ನೋಡಿ ಏನಂದ್ರೆ ಆಕ್ಚುಲಿ ಏನು ನಮಗೆ ರಾಷ್ಟ್ರಪತಿ ಆಳ್ವಿಕೆ ಗೊತ್ತಲ್ವಾ, ರಾಷ್ಟ್ರಪತಿ ಆಳ್ವಿಕೆ ಅಂತ ಕರೀತಾರೆ. ರಾಷ್ಟ್ರಪತಿ ಆಳ್ವಿಕೆ ಸಂಬಂಧಪಟ್ಟಂತ ವಿಧಿ ಕೇಳ್ತಾರೆ, ಆಕ್ಚುಲಿ ಆರ್ಟಿಕಲ್ಸ್ ಕೇಳ್ತಾರೆ. ಹೌದಲ್ವಾ? ನೋಡಿ ನಮ್ಗೆ ಏನು ನಮ್ಮ ಸಂವಿಧಾನದ ಭಾಗ 18 ಇದೆಯಲ್ಲ, ಅಲ್ಲಿ ಒಂದು ಟಾಪಿಕ್ ಅನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಎಮರ್ಜೆನ್ಸಿ ಪ್ರಾವಿನ್ಸಸ್ ಅಂತ ಕರೀತೀವಿ ನೋಡಿ. ಎಮರ್ಜೆನ್ಸಿ ಪ್ರಾವಿನ್ಸಸ್ ಅಂದ್ರೆ ತುರ್ತು ಪರಿಸ್ಥಿತಿಗಳು ಅಂತ ಕರೀತಾರೆ. ಎಮರ್ಜೆನ್ಸಿ ಪ್ರಾವಿನ್ಸಸ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ಇಲ್ಲಿ ನಮಗೆ ಏನ್ ಮಾಡಿದ್ರೆ ವಿಶೇಷವಾಗಿ 3 ತರದ ಒಂದು ತುರ್ತು ಪರಿಸ್ಥಿತಿಗಳು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ, ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರೀತಾರೆ ಅಂಡರ್ ಆರ್ಟಿಕಲ್ 352 ಅಲ್ಲಿ. ಅದೇ ರೀತಿ ಎರಡನೇದು ಬಂದು ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ ಅಂಡರ್ ಆರ್ಟಿಕಲ್ 356 ಪ್ರಕಾರ. ಅದೇ ರೀತಿ ಮೂರನೇದು ಬಂದು ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಕರಿತೀವಿ ಆರ್ಟಿಕಲ್ 360 ಪ್ರಕಾರ. ಇಲ್ಲಿ ಯಾವ್ದು ಕೇಳಿದಾರೆ ನೋಡಿ, ರಾಜ್ಯ ತುರ್ತು ಪರಿಸ್ಥಿತಿ ಕೇಳಿದ್ದಾರೆ. ಯಾವ್ದಾಗುತ್ತೆ ಆರ್ಟಿಕಲ್? ನಮಗೆ ಆರ್ಟಿಕಲ್ 356 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. 352 ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ, 360 ಅಂದ್ರೆ ಫಿನಾನ್ಷಿಯಲ್ ಎಮರ್ಜೆನ್ಸಿ ಬರುತ್ತೆ. ಅದೇ ರೀತಿ 370 ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ಸ್ಪೆಷಲ್ ಪ್ರಾವಿಷನ್ಸ್ ಕೊಡ್ತಾ ಹೋಗ್ತಾರೆ, ಬಟ್ ಪ್ರೆಸೆಂಟ್ ಆಗಿ ಇದನ್ನ ಡಿಲೀಟ್ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನಮಗೆ ಅಫಿಷಿಯಲ್ ಕೆ ಆನ್ಸರ್ ಕೂಡ ನಮಗೆ ಬಿ ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ ನೋಡಿ. ಇದು ನಮ್ಗೆ ಏನಂದ್ರೆ ವಿಶೇಷವಾಗಿ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಒಂದು ಕ್ವಶನ್ಸ್ ಕೇಳ್ತಾರೆ. ಹೌದಾ? ಇದನ್ನ ನಮ್ಮ ಸಂವಿಧಾನದ
3ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 12ರಿಂದ 35 ಇದೆ. ಇದೆಲ್ಲಿಂದ ತಗೊಂಡಿದ್ವಿ? ಇಟ್ ಈಸ್ ಬಾರ್ಡ್ ಫ್ರಮ್ ದಿ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಅದನ್ನ ಬಿಲ್ಸ್ ಆಫ್ ರೈಟ್ಸ್ ಅಂತ ಕರೀತಾರೆ, ಗೊತ್ತಿರ್ಬೇಕು ನಿಮಗೆ. ನೋಡ್ತಾ ನೋಡಿ. ಸೊ ಆರ್ಟಿಕಲ್ 14 ಹೇಳ್ತದೆ ನೋಡಿ, ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಅಂತ ಕರೀತಾರೆ. ಹೌದು, ಅಂದ್ರೆ ಕಾನೂನು ಮುಂದೆ ಎಲ್ಲರೂ ಸಮಾನ ಅಂತ ಹೇಳ್ತಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಆರ್ಟಿಕಲ್ 15 ಇದೆಯಲ್ಲ, ಇದನ್ನ ಹೇಳ್ತಿದ್ರೆ ದ ಪ್ರೊಹಿಬಿಷನ್ ಆಫ್ ದಿ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸ್ ಆಫ್ ದಿ ಗ್ರೌಂಡ್ಸ್ ಆಫ್ ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ರೇಸ್, ರಿಲಿಜನ್, ಕ್ಯಾಸ್ಟ್ ಅಂತ ಹೇಳ್ತಾರೆ. ಹೌದು, ಅಂದ್ರೆ ನಾವು ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 16 ಇದೆ ನೋಡಿ, ಇದರ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅಂತ ಕೇಳ್ತಾರೆ. ಅಂದ್ರೆ ದರ್ ಇಸ್ ಅ ಈಕ್ವಲ್ ಅಪಾರ್ಚುನಿಟಿ ಇನ್ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತಿದೆ. ಸೊ ಆರ್ಟಿಕಲ್ 16 ಕೂಡ ಕರೆಕ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಏನಂದ್ರೆ ಯಾವುದು ಕೂಡ ತಪ್ಪಾಗಿಲ್ಲ. ಸೊ ಹಾಗಾಗಿ ಏನಾಗಿದೆ, ಎಲ್ಲವುಗಳು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಆಲ್ ಆಫ್ ದಿ ಕರೆಕ್ಟ್ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ ಡಿ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ರೈಟ್, ಎಸ್. ನೆಕ್ಸ್ಟ್ ನೋಡ್ತಾ ಈಗ ತಾನೇ ನೋಡಿ ಉಲ್ಟಾ ಕೇಳಿದ್ರಲ್ಲ ಕ್ವಶನ್. ಈಗ ಎಸ್, ಭಾರತ ಸಂವಿಧಾನದ 371ನೇ ಜೆ ವಿಧಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಈಗ ತರ ಡಿಸ್ಕಸ್ ಮಾಡಿದ್ವಿ ನಾವು ಆಗ್ಲೇ ಹೇಳಿದಂಗೆ. ನೋಡಿ ಏನಂದ್ರೆ, ಈ 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನ್ ಮಾಡ್ತಾರೆ 2012ರಲ್ಲಿ ಈ ಒಂದು ಆರ್ಟಿಕಲ್ 371 ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸ್ತಾರೆ. ಇದರ ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾಗಿರುವಂತ ಯಾವ್ದ್ಯಾವ್ದು, ಸೊ ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ, ರಾಯಚೂರ್, ಯಾದಗಿರಿ, ಓಕೆ, ಸೊ ಏನ್ ಮಾಡ್ತಾರೆ ಕೊಪ್ಪಳಕ್ಕೆ ಏನಂದ್ರೆ ಆಕ್ಚುಲಿ ಈ ಒಂದು 7 ಜಿಲ್ಲೆಗಳಿಗೆ ಅಂತಂದ್ರೆ ವಿಶೇಷ ಸ್ಥಾನಮಾನ ಕೊಡ್ತಾ ಹೋಗ್ತಾರೆ. ಯಾವುದರಲ್ಲಿ ಒಂದು ಎಜುಕೇಶನ್, ಇನ್ನೊಂದು ಎಂಪ್ಲಾಯ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿಶೇಷ ಪ್ರಾಧಾನ್ಯತೆ ಕೊಡ್ತಾ ಹೋಗ್ತಾರೆ ಅಥವಾ ವಿಶೇಷ ಮೀಸಲಾತಿ ಕೊಡ್ತಾ ಹೋಗ್ತಾರೆ. ಸೊ ಅದು ಯಾವ್ದಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೇಳ್ತಾರೆ. ಅದೇ ರೀತಿ ನೋಡಿ ಗೋವಾಕ್ ಇದೆಯಲ್ಲ, ಇದಕ್ಕೆ ಯಾವ್ದು ಆರ್ಟಿಕಲ್ ಬರುತ್ತೆ ನೋಡಿ ಆಕ್ಚುಲಿ, ಸೊ ಇದು ಆರ್ಟಿಕಲ್ 371 ಐ ಅಲ್ಲಿ ಕೊಡ್ತಾ ಹೋಗ್ತಾರೆ. ಇದು ಕೂಡ ಸ್ಪೆಷಲ್ ಸ್ಟೇಟಸ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಆರ್ಟಿಕಲ್ 371 ಎಫ್ ಇದೆಯಲ್ಲ, ಇದರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಪ್ರಾಧಾನ್ಯತೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಸೊ ಆರ್ಟಿಕಲ್ 371 ಏನು ಮಿಜೋರಾಂ ಅಲ್ವಾ, ಜಿ ಮುಖಾಂತರ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಎಸ್. ಇಲ್ಲಿ ಆಗ್ಲೇ ಹೇಳಿದ್ನಲ್ವ ನೋಡಿ, ಏನಂದ್ರೆ ಯಾವ್ದು ಕೊಟ್ಟಿದ್ದಾರೆ ನಮಗೆ, ಸೊ 371 ಎಫ್ ಪ್ರಕಾರ ಸಿಕ್ಕಿಂ ಕೊಡ್ತಾರೆ, 371 ಜಿ ಪ್ರಕಾರ ಮಿಜೋರಾಂ ಕೊಟ್ಟಿದ್ದಾರೆ, 371 ಐ ಪ್ರಕಾರ ಗೋವಾ ಕೊಟ್ಟಿದ್ದಾರೆ, ಅದೇ ರೀತಿ 371 ಜೆ ಪ್ರಕಾರ ನಮ್ಮ ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ ಮುಂದಿನ ಪ್ರಶ್ನೆ ನೋಡಿ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಏನು ಕೊಟ್ಟಿದ್ದಾರೆ ನೋಡಿ, ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಸೊ ಎ ಕೊಟ್ಟಿದ್ದಾರೆ. ಓಕೆ, ಗೊತ್ತಿರಲಿ ನಿಮಗೆ. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ತಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಂತ ಕೇಳ್ತಾರೆ. ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೇಳ್ತಾರೆ. ನೋಡಿ ನಮಗೆ ಸಂವಿಧಾನ ಓದಬೇಕಾದ್ರೆ ದರ್ ಇಸ್ ಅ 2 ಕೈಂಡ್ಸ್ ಆಫ್ ದಿ ಬಾಡೀಸ್ ಬರ್ತಾ ಹೋಗುತ್ತೆ. ಒಂದು ಸಂವಿಧಾನಿಕ ಸಂಸ್ಥೆಗಳು ಅಂತ ಕರೀತಾರೆ, ಇನ್ನೊಂದು ಬಂದು ಅಸಂವಿಧಾನಿಕ ಸಂಸ್ಥೆಗಳು ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರೀತಾರೆ. ಹೌದಲ್ವಾ? ಅಂದ್ರೆ ಯಾವೆಲ್ಲ ಸಂಸ್ಥೆಗಳನ್ನು ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರ್ತಾರೆ ವಿತ್ ಆರ್ಟಿಕಲ್ ಮುಖಾಂತರ ಅವುಗಳನ್ನು ಕರಿತೀವಿ. ಸೊ ದೋಸ್ ಬಾಡೀಸ್ ಆರ್ ಕಾಲ್ಡ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರೀತಾರೆ. ಸೊ ಅದೇ ರೀತಿ ನೋಡ್ತಾ ನೋಡಿ, ಕೇಂದ್ರ ಲೋಕಸೇವಾ ಆಗಿದೆಯಲ್ಲ, ಇದನ್ನ UPSC ಅಂತ ಕರಿತೀವಿ ನಾವು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ, ಅಂಡರ್ ಆರ್ಟಿಕಲ್ 315 ನಲ್ಲಿ ಇದೊಂದು ಏನಾಗಿದೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಓಕೆ, ಸೊ ಹಾಗಾಗಿ ಪ್ರಸ್ತುತವಾಗಿ ಯಾರು ಅಧ್ಯಕ್ಷರಿದ್ದಾರೆ ಗೊತ್ತಿರಬೇಕು ನಿಮಗೆ. ಯಾರಿದ್ದಾರೆ? ಡಾಕ್ಟರ್ ಅಜಯ್ ಕುಮಾರ್ ಇದ್ದಾರೆ ನೋಡಿ. ಇವ್ರೇನಂದ್ರೆ ಪ್ರಸ್ತುತವಾಗಿ UPSC ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕರೆಂಟ್ ಅಫೇರ್ಸ್ ನಿಮ್ಗೆ ಗೊತ್ತಿರಬೇಕಲ್ವಾ? ಎಸ್, ಅಂಡರ್ ಆರ್ಟಿಕಲ್ 315 ಇದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಅದೇ ರೀತಿ ಭಾರತ ಚುನಾವಣಾ ಆಯೋಗ ಅಂತ ಕರೀತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 324 ಇದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಇದರ ಅಧ್ಯಕ್ಷ CC ಆಗಿದ್ದಾರೆ. ಸೊ ಅದು ಬಂದು ಜ್ಞಾನೇಶ್ ಕುಮಾರ್ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ತುಂಬಾ ನ್ಯೂಸ್ ಅಲ್ಲಿ ಇದ್ದಾರೆ ಅವರು. ಹೌದಾ? ಜ್ಞಾನೇಶ್ ಕುಮಾರ್ ಇಸ್ ವೆರಿ ಸೌಂಡ್ಫುಲ್ ಪರ್ಸನ್ ಆಗಿದ್ದಾರೆ. ಸೊ ಅವ್ರು ಕೂಡ ಗೊತ್ತಿರಬೇಕಾಗುತ್ತೆ. ಪ್ರೆಸೆಂಟ್ ಆಗಿ ದ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಾಗಿದ್ದಾರೆ? ಜ್ಞಾನೇಶ್ ಕುಮಾರ್ ಆಗಿದ್ದಾರೆ, ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಲೆಕ್ಕ ನಿಯಂತ್ರಕ ಮತ್ತು ಮಾಲಕ ಪರಿಶೋಧಕ ಕರೀತಾರೆ. ಇಂಗ್ಲಿಷ್ ನಾವು ಕಾಗ್ ಅಂತ ಕರಿತೀವಿ. ಕಾಂಪ್ಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಅಂತ ಕರೀತಾರೆ. ಅಂಡರ್ ಆರ್ಟಿಕಲ್ 148 ಅಲ್ಲಿ ಇದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಪ್ರಸ್ತುತವಾಗಿ ಅಂದ್ರೆ ಯಾರು ಗೊತ್ತಾ? ಕೆ ಸಂಜಯ್ ಮೂರ್ತಿ ಆಗಿದ್ದಾರೆ. ಆಕ್ಚುಲಿ ಇವರು ನಮ್ಮ ಒಂದು ದೇಶದ ಕಾಗ್ ಆಗಿ ಕೆಲಸ ಮಾಡ್ತಾರೆ. ಈಸ್ ದ 15th ಕಾಗ್ ಆಗಿ ಕೆಲಸ ಮಾಡ್ತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಏನಾದ್ರೆ ಇಲ್ಲಿ ಕೊಟ್ಟಂತ ಎಲ್ಲ ಏನಾಗಿದೆ, ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಇಲ್ಲಿ ಯಾವುದು ಕೂಡ ಅಲ್ಲ ಅಂತ ಹೇಳ್ತೀವಿ. ಮತ್ತೆ ನಮಗೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ಡಿ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಆಗ್ಲೇ ಹೇಳಿದಂಗೆ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಅಂತ ಬರುತ್ತೆ. ಯಾವ್ದು ಬರುತ್ತೆ ನೋಡಿ? ಚುನಾವಣಾ ಆಯೋಗ ಬರುತ್ತೆ, UPSC ಬರುತ್ತೆ, KPSC ಬರುತ್ತೆ, ಹಣಕಾಸು ಆಯೋಗ ಬರುತ್ತೆ. ಹೌದಾ? ಅದೇ ರೀತಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಬರುತ್ತೆ ಅಂಡರ್ ಆರ್ಟಿಕಲ್ 338 ಅಲ್ಲಿ. ಅದೇ ರೀತಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಬರುತ್ತೆ ಅಂಡರ್ ಆರ್ಟಿಕಲ್ 338 ಎ ಅಲ್ಲಿ ಬರುತ್ತೆ. ಓಕೆ, ಅದೇ ರೀತಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕಮಿಷನ್ ಬರುತ್ತೆ ಅಂಡರ್ ಆರ್ಟಿಕಲ್ 338 ಬೇಲ್ ಬರ್ತಾ ಹೋಗುತ್ತೆ. ಅದೇ ರೀತಿ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಆಗಿರ್ಬೋದು, ಕಾಗ್ ಆಗಿರ್ಬೋದು,
ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿರ್ಬೋದು, ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಇವೆಲ್ಲ ಕೂಡ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ. ಅದೇ ರೀತಿ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂದ್ರೆ ಯಾವ್ದು ನೋಡಿ, ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗ ಆಗಿರ್ಬೋದು, ಪ್ರೆಸೆಂಟ್ ಆಗಿ ನೀತಿ ಆಯೋಗ ಆಗಿರ್ಬೋದು, NDC ಆಗಿರ್ಬೋದು, NHRC ಆಗಿರ್ಬೋದು, SHRC ಆಗಿರ್ಬೋದು, CIC, SIC, CVC ಎಲ್ಲ ಕೂಡ ಲೋಕಪಾಲ್ ಲೋಕಾಯುಕ್ತ ಅಂದ್ರೆ ಏನಾಗಿದೆ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಥವಾ ಅಸಂವಿಧಾನಿಕ ಸಂಸ್ಥೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಅಂತ ಕೇಳ್ತಾರೆ. ನೋಡಿ, ನಮ್ಗೆ ಆಕ್ಚುಲಿ ಇದು ಏನಂದ್ರೆ ನಿಮಗೆ ಸ್ವಲ್ಪ ಕ್ವಶನ್ಗಳು ನಿಮಗೆ ಒಂದು ಸ್ವಲ್ಪ ಟ್ವಿಸ್ಟ್ ಅನ್ಸ್ಬೋದು, ಇದು ಕನ್ಫ್ಯೂಸ್ ಆಗ್ಬೋದು. ಏನ್ ಕೇಳಿದ್ರೆ ನೋಡಿ, ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಅಂತ ಕೇಳ್ತಾರೆ. ಹೌದಲ್ವಾ? ನೋಡಿ, ನಮ್ಗೆ ಏನಂದ್ರೆ 1973ಕ್ಕಿಂತ ಏನು ಮುಂಚೆ ಆಕ್ಚುಲಿ ನಮ್ಮ ರಾಜ್ಯವನ್ನ ಮೈಸೂರು ರಾಜ್ಯ ಅಂತ ಕರಿತೀವಲ್ವಾ. ಮೈಸೂರು ರಾಜ್ಯದ ಮೊದಲ ಯಾರು ಗವರ್ನರ್ ಆಗಿರ್ತಾರೆ ಅಂದ್ರೆ ಗೊತ್ತಿರಬೇಕಾಗತ್ತೆ, ಅದು ಜಯ ಚಾಮರಾಜೇಂದ್ರ ಒಡೆಯರ್ ಆಗಿರ್ತಾರೆ. ಯಾವಾಗ್ಲಿಂದ 1956 ಏನ್ ಮಾಡ್ತಾರೆ 64ರವರೆಗೆ ಇವರು ಏನಂದ್ರೆ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರ ಕೆಲಸ ಮಾಡ್ತಾ ಹೋಗ್ತಾರೆ. ಯಾವಾಗ ನಮ್ಮ ರಾಜ್ಯಕ್ಕೆ ಮೈಸೂರನ್ನ ಕರ್ನಾಟಕ ನಾಮಕರಣ ಮಾಡ್ತಾರೆ ಅವಾಗ ಯಾರಂದ್ರೆ ಮೋಹನ್ ಲಾಲ್ ಸುಖಾಡಿ ಅಂತ ಬರ್ತಾರೆ. ವೆರಿ ಇಂಪಾರ್ಟೆಂಟ್, ಮೋಹನ್ ಲಾಲ್ ಸುಖಾಡಿಯಾ ಅಥವಾ ಸುಖಾದಿಯಾ ಅಂತ ಕರೀತಾರೆ. ಇವ್ರೇನಂದ್ರೆ ಯಾವಾಗ ನಮ್ಮ ರಾಜ್ಯಕ್ಕೆ ಮೈಸೂರನ್ನ ಕರ್ನಾಟಕ ನಾಮಕರಣ ಮಾಡ್ತಾ ಹೋಗ್ತಾರೆ ಅವಾಗ ಅಂದ್ರೆ ಇವ್ರು ಏನ್ ಮಾಡ್ತಾರೆ 1973ರಿಂದ 76ರವರೆಗೆ ಅಂದ್ರೆ ಇವರು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಅಂದ್ರೆ ಏನಾಗುತ್ತಾರೆ ಇವರು ರಾಜ್ಯದ ಮೊಟ್ಟ ಮೊದಲ ರಾಜ್ಯಪಾಲರ ಕೆಲಸ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಬಟ್ ನಿಮ್ಗೆ ಅಫಿಷಿಯಲ್ ಕ್ಯಾನ್ಸಲ್ ಡಿ ಅಂತ ಕೊಟ್ಟು ತಪ್ಪು, ಆಕ್ಚುಲಿ ಗುಂಡೂರಾವ್ ವೈರಲ್ ಅವರು ಆಕ್ಚುಲಿ ಅಲ್ವಾ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಂಸತ್ತು ಮತ್ತು ರಾಜ್ಯ ಶಾಸಕಗಳ ಸದಸ್ಯರನ್ನ ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನ ಡ್ಯಾಶ್ ನಲ್ಲಿ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ಕನ್ನಡದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ನೋಡಿ, ಯಾವುದೇ ಒಬ್ಬ MLA ಅಥವಾ MP ಏನ್ ಮಾಡ್ತಾರೆ ಆಕ್ಚುಲಿ ಏನಾದ್ರು ಕೂಡ ಅವರು ಒಂದು ಪಾರ್ಟಿಯಿಂದ ಗೆದ್ಕೊಂಡು ಬೇರೆ ಪಾರ್ಟಿಗೆ ಹೋದಾಗ ಏನಾಗುತ್ತೆ ಅವರನ್ನ ಏನ್ ಮಾಡ್ತಾರೆ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಮುಖಾಂತರ ಏನಂದ್ರೆ ಆ ಪ್ರಿಸೈಡಿಂಗ್ ಆಫೀಸರ್ ಅವರನ್ನ ಆ ಒಂದು ಸದಸ್ಯತ್ವನ ತೆಗೆದುಹಾಕ್ತಾರೆ. ದಟ್ ಈಸ್ ಕಾಲ್ಡ್ ದ ಆಂಟಿ ಡಿಫೆಕ್ಷನ್ ಅಂತ ಕರೀತಾರೆ. ಇದು ಆಕ್ಚುಲಿ ನೋಡಿ ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಏನ್ ಮಾಡ್ತಾರೆ ಅದನ್ನ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನ್ ಮಾಡ್ತಾರೆ 1985ರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಪ್ರಾವಿಷನ್ಸ್ ಅನ್ನು ಸೇರಿಸ್ತಾ ಹೋಗ್ತಾರೆ. ಅದಕ್ಕೆ ವಿಶೇಷವಾಗಿ ಒಂದು ಸ್ಕೆಡ್ಯೂಲ್ ಸೇರಿಸ್ತಾರೆ. ಯಾವ ಸ್ಕೆಡ್ಯೂಲ್ ಸೇರಿಸ್ತಾರೆ? ಅದು 10ನೇ ಅನುಸೂಚಿ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಏನಿದೆ ನೋಡಿ, ಸಂವಿಧಾನದ ಏನು 10ನೇ ಒಂದು ಸ್ಕೆಡ್ಯೂಲ್ ಅಥವಾ ಅನುಸೂಚಿ ಇದೆಯಲ್ಲ ಇದರಲ್ಲಿ ಏನಂದ್ರೆ ಆಕ್ಚುಲಿ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಅಲ್ಲಿ ಅವ್ರನ್ನ ಅನರ್ಹತೆ ಮಾಡೋದು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಏನು 11ನೇ ಸ್ಕೆಡ್ಯೂಲ್ ಇದೆಯಲ್ಲ ದಟ್ ಈಸ್ ಟಾಕ್ಸ್ ಅಬೌಟ್ ದಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಇದೇನಂದ್ರೆ ನಮಗೆ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಹೇಳಿಕೊಡ್ತಾ ಹೋಗುತ್ತೆ 11ನೇ ಅನುಸೂಚಿ. ಅದೇ ರೀತಿ 7ನೇ ಅನುಸೂಚಿ ಇದೆಯಲ್ಲ ಇದೇನ್ ಹೇಳುತ್ತೆ ಅಂದ್ರೆ ಫೆಡರಲ್ ಸಿಸ್ಟಮ್ ಬಗ್ಗೆ ಹೇಳಿಕೊಡುತ್ತೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರ ಬಗ್ಗೆ ಹೇಳಿಕೊಡ್ತಾ ಹೋಗುತ್ತೆ. ವಿಶೇಷವಾಗಿ ಬಂದಾಗ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಂಸತ್ ಪಟ್ಟಿ ಹೇಳಿಕೊಡುತ್ತೆ. ಅದು 7th ಸ್ಕೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಅದೇ ರೀತಿ ಇನ್ನು 12ನೇ ಸ್ಕೆಡ್ಯೂಲ್ ಇದೆಯಲ್ಲ ದಟ್ ಈಸ್ ಟಾಕ್ಸ್ ಅಬೌಟ್ ದ ಮುನ್ಸಿಪಾಲಿಟಿ ಬಗ್ಗೆ ಹೇಳಿಕೊಡುತ್ತೆ ಅಥವಾ ಅರ್ಬನ್ ಲೋಕಲ್ ಬಾಡಿ ಬಗ್ಗೆ ಹೇಳಿಕೊಡುತ್ತೆ. ಅದು 12ನೇ ಅನುಸೂಚಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ನೋಡಿ, ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಥವಾ ಅಧಿಕಾರದಲ್ಲಿ ಇದ್ದರೂ ಸಹ ಡ್ಯಾಶ್ ರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ ಅಂತ ಕೇಳ್ತಾರೆ. ನೋಡಿ, ಏನು ನಮಗೆ ಈ ರಾಜ್ಯಪಾಲರು ಬಹಳ ಇಂಪಾರ್ಟೆಂಟ್ ಟಾಪಿಕ್, ನಮಗೆ ತುಂಬಾ ಡಿಸ್ಕಸ್ ಆಗ್ತಿದೆ ಇತ್ತೀಚೆಗೆ ಅಲ್ವಾ. ನೋಡಿ, ರಾಜ್ಯಪಾಲರು ಇದ್ದಾರಲ್ಲ ಇವ್ರು ಏನಾಗಿರ್ತಾರೆ, ಇವರು ನಮ್ಮ ಒಂದು ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹೆಡ್ ಆಗಿರ್ತಾರೆ. ಇವರು ಒಂದು ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ಸೊ ಹಾಗಾಗಿ ಯಾವಾಗ ಒಂದು ರಾಜ್ಯದ ರಾಜ್ಯಪಾಲರ ಕೆಲಸ ಮಾಡ್ತಿರ್ತಾರೆ ಏನಾಗಿರ್ತಾರೆ ಆಕ್ಚುಲಿ ದೀಸ್ ಈಸ್ ಅ ಪಾರ್ಟ್ ಆಫ್ ಏನಾಗಿರ್ತಾರೆ ಅಂದ್ರೆ ಅವರು ರಾಜ್ಯ ಶಾಸಕಾಂಗ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಕರೀತಾರೆ. ಏನಾಗಿರ್ತಾರೆ ಅವರು ಸ್ಟೇಟ್ ಲೆಜಿಸ್ಲೇಚರ್ ನ ಒಂದು ಪಾರ್ಟ್ ಆಗಿರ್ತಾರೆ ಅಂತ ಹೇಳ್ತಾರೆ. ಹೌದಲ್ವಾ? ನೀವು ಕೇಳ್ಬೋದು, ಅಲ್ಲ ಸರ್ ಅವ್ರು MLA ಆಗಿರಲ್ಲ MP ಆಗಿರಲ್ಲ ಹೇಗಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಆಕ್ಚುಲಿ ಅವ್ರು ಏನ್ ಅಂದ್ರೆ MLA ಆಗಿಲ್ಲ ಅಂದ್ರೆ ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ಯಾವುದೇ ಒಂದು ಮಸೂದೆ ಇದೆಯಲ್ಲ ಅದು ಫಸ್ಟ್ ಏನಾಗುತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಆಗುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಪಾಸ್ ಆಗಿ ಏನಾಗುತ್ತೆ ಯಾವಾಗ ಅದಕ್ಕೆ ಒಂದು ಅಸೆಂಟ್ ಅಂದ್ರೆ ರಾಜ್ಯಪಾಲರ ಅಸೆಂಟ್ ಸಿಗುತ್ತೆ ಅವಾಗ ಏನಾಗುತ್ತೆ ಅದು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಾಂದ್ರೆ ಅದು ಆಕ್ಟ್ ಆಗಿ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವ್ರು ಏನಾಗಿರ್ತಾರೆ ಅಂದ್ರೆ ಇಟ್ಸ್ ಪಾರ್ಟ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಆಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನಮಗೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ಬಿ ಕೊಟ್ಟಿದ್ದಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಓಕೆ, ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಕರೀತಾರೆ. ಇದನ್ನ ಡ್ಯಾಶ್ ವಿಧಿಯಲ್ಲಿ ಖಾತ್ರಿಪಡಿಸಲು ಕೊಟ್ಟಿದ್ದಾರೆ. ನೋಡಿ, ಇದನ್ನ ನಮ್ಮ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಮೆನ್ಷನ್ ಮಾಡುವಂತ ಒಂದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಕರಿತೀವಿ. ದಟ್ ಈಸ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಬಹಳ ಇಂಪಾರ್ಟೆಂಟ್ ನಮಗೆ. ಹೌದಾ? ಏನ್ ಹೇಳ್ತಿದ್ದು ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಕೊಡುತ್ತೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಆಪ್ಷನ್ ಡಿ ಆಗುತ್ತೆ ಸಂವಿಧಾನದ 21ನೇ ವಿಧಿಯಲ್ಲಿ ಅಂತ ಹೇಳ್ತೀವಿ.
ಓಕೆ, ಸೊ ಹಾಗಾಗಿ ಗೊತ್ತಿರಬೇಕಾಗತ್ತೆ. ರೀಸೆಂಟ್ ಆಗಿ ಕೂಡ ಏನೋ ಒಂದು ಆರ್ಟಿಕಲ್ ಸೇರಿಸ್ತಾ ಒಂದು ವಿಧಿ ಸೇರಿಸ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ರೈಟ್ ಟು ಪ್ರೈವೇಸಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ರೈಟ್ ಟು ಪ್ರೈವೇಸಿ ಅಂದ್ರೆ ಕನ್ನಡದಲ್ಲಿ ಏನು ಕರಿತೀವಿ, ಖಾಸಗಿ ಹಕ್ಕು ಅಂತ ಕರೀತಾರೆ. ಇದು ಕೂಡ ಏನ್ ಮಾಡಿದ್ರೆ ಆಕ್ಚುಲಿ ನಮಗೆ ಆರ್ಟಿಕಲ್ 21 ನಲ್ಲಿ ಆಡ್ ಮಾಡಿದ್ದಾರೆ. ಅಂಡರ್ ದ ಯಾವ ಕೇಸ್ ಅದು, KS ಪುಟ್ಟಸ್ವಾಮಿ ಪ್ರಕರಣ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು ನಿಮಗೆ ಯಾವ್ದು, KS ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ರೈಟ್ ಟು ಪ್ರೈವೇಸಿ ಕೂಡ ಏನ್ ಮಾಡಿದ್ದಾರೆ ನಮ್ಮ ಒಂದು ಸಂವಿಧಾನದ ಭಾಗವಾಗಿ ಮಾಡಿದ್ದಾರೆ ಅಂಡರ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನೋಡಿ ಆರ್ಟಿಕಲ್ 12 ಇದೆಯಲ್ಲ, ಇದೇನಡುತ್ತೆ, ಇದು ಡೆಫಿನಿಷನ್ ಆಫ್ ಸ್ಟೇಟ್ ಅಂತ ಕರೀತಾರೆ. ಅಂದ್ರೆ ಒಂದು ರಾಜ್ಯ ಅಂದ್ರೆ ಏನ ಬಗ್ಗೆ ಹೇಳಿಕೊಡುತ್ತೆ. ಯಾವುದು, ಆರ್ಟಿಕಲ್ 12 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದೇ ರೀತಿ ಆರ್ಟಿಕಲ್ 13 ಇದೆಯಲ್ಲ, ಇದೇನಡುತ್ತೆ ಯಾವುದೇ ಒಂದು ಲಾಗಳಾಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಬೈಲಾಸ್ ಆಗಿರ್ಬೋದು, ಯಾವುದೇ ಕಾರಣ ಕೂಡ ಏನಂದ್ರೆ ನಮ್ಮ ಒಂದು ಫಂಡಮೆಂಟಲ್ ರೈಟ್ಗಳಿಗೆ ಉಲ್ಲಂಘನೆ ಮಾಡಂಗಿಲ್ಲ. ಮಾಡಿನಾಗತ್ತೆ ಅವುಗಳನ್ನ ಅನ್ಕಾನ್ಸ್ಟಿಟ್ಯೂಷನ್ ಘೋಷಣೆ ಮಾಡಕ್ಕೆ ಅಧಿಕಾರ ಕೊಡುತ್ತೆ. ದಟ್ ಈಸ್ ಆರ್ಟಿಕಲ್ 13 ಅಂತ ಹೇಳ್ತಾರೆ. ದಟ್ ಇಸ್ ಆಲ್ಸೋ ಟಾಕ್ಸ್ ಅಬೌಟ್ ದಿ ಜುಡಿಷಿಯಲ್ ರಿವ್ಯೂ ಅಂತ ಕೂಡ ಕರಿತಾ ಹೋಗ್ತೀರಾ, ಆರ್ಟಿಕಲ್ 13 ಅಂತ. ಅದೇ ರೀತಿ ಆರ್ಟಿಕಲ್ 15 ಇದೆಯಲ್ಲ, ಇದೇನಡುತ್ತೆ, ದೇರ್ ಇಸ್ ಅ ಪ್ರೊಹಿಬಿಷನ್ ಆಫ್ ದ ಡಿಸ್ಕ್ರಿಮಿನೇಷನ್. ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಜಾತಿ, ಜನಾಂಗ, ಧರ್ಮ ಮತ್ತೆ ಲಿಂಗದ ಮೇಲ್ಗಡೆ ಯಾವುದೇ ರೀತಿಯ ತಾರತಮ್ಯ ನಿಷೇಧ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಆರ್ಟಿಕಲ್ 15 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ನಮಗೆ ಅಫಿಷಿಯಲ್ ಆನ್ಸರ್ ಕೂಡ ಡಿ ಕೊಟ್ಟಿದ್ದಾರೆ. ದಟ್ ಇಸ್ ಕಾಲ್ಡ್ ದ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಕರೀತಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ತಗೋಣ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನ ಡ್ಯಾಶ್ ನಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ನೋಡಿ ನಾನು ಆಗಲೇ ಹೇಳಿದೆ, ಡಿಸ್ಕಸ್ ಮಾಡ್ತಿದ್ದೆ. ನೋಡಿ ಏನು, ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದೆಯಲ್ಲ, ಇದನ್ನ ನಮ್ಮ ಸಂವಿಧಾನದ ಇಲ್ಲಿ ಪಾರ್ಟ್ 4ರಲ್ಲಿ ಭಾಗ 4ರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆರ್ಟಿಕಲ್ಸ್ ಎಷ್ಟಿದೆ, 36ರಿಂದ 51 ಆರ್ಟಿಕಲ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇದನ್ನ ಎಲ್ಲಿ ತಗೊಂಡಿದ್ವಿ, ಇದನ್ನ ಇಟ್ ಈಸ್ ಬಾರ್ಡ್ ಫ್ರಮ್ ದಿ ಐರಿಷ್ ಕಾನ್ಸ್ಟಿಟ್ಯೂಷನ್ ಅಂತ ತಗೊಂಡಿದ್ವಿ. ಹಾಗಾಗಿ ಏನಾಗುತ್ತೆ, ನಮಗೆ ಸಂವಿಧಾನದ 4ನೇ ಭಾಗ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ 3ನೇ ಭಾಗ ಇದೆಯಲ್ಲ, ಇದೇನಾಗುತ್ತೆ, ದಟ್ ಈಸ್ ಟಾಕ್ಸ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳಿಕೊಡುತ್ತೆ, ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿಕೊಡುತ್ತೆ. ಯಾವುದು, ಪಾರ್ಟ್ 3. ಅದೇ ರೀತಿ 5ನೇ ಭಾಗ ಇದೆಯಲ್ಲ, ಇದೇನಾಗುತ್ತೆ ನೋಡಿ, ಇದು ಯೂನಿಯನ್ ಗವರ್ಮೆಂಟ್ ಬಗ್ಗೆ ಹೇಳಿಕೊಡುತ್ತೆ, ಕೇಂದ್ರ ಸರ್ಕಾರ ಬಗ್ಗೆ ಹೇಳಿಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಡಿ ಕೊಟ್ಟಿದ್ದಾರೆ. ನೋಡಿ ನಮಗೆ ಟೋಟಲ್ ಆಗಿ ಏನಂದ್ರೆ ನಮ್ಮ ಸಂವಿಧಾನದಲ್ಲಿ ಏನು ಮಾಡಿದ್ದಾರೆ, ಟೋಟಲ್ ಆಗಿ 25 ಭಾಗ ಇದೆ. ಫಸ್ಟ್ ಭಾಗ ಬಂದು ಯೂನಿಯನ್ ಅಂಡ್ ಟೆರಿಟರಿ ಅಂತಿದೆ. 2ನೇ ಭಾಗ ಬಂದು ಪೌರತ್ವ ಇದೆ. 3ನೇ ಭಾಗ ಬಂದು ಮೂಲಭೂತ ಹಕ್ಕುಗಳು ಕೊಟ್ಟಿದ್ದಾರೆ. 4ನೇ ಭಾಗ ಬಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೊಟ್ಟಿದ್ದಾರೆ. 4ನೇ ಎ ಭಾಗ ಬಂದು ಮೂಲಭೂತ ಕರ್ತವ್ಯಗಳಿದೆ. 5ನೇ ಭಾಗ ಬಂದು ಕೇಂದ್ರ ಸರ್ಕಾರ ಇದೆ. 6ನೇ ಭಾಗ ಬಂದು ರಾಜ್ಯ ಸರ್ಕಾರ ಇದೆ. ಗೊತ್ತಿರಬೇಕಾಗುತ್ತೆ. ಓಕೆನಾ. ಸೊ 9ನೇ ಭಾಗ ಬಂದು ಪಂಚಾಯತ್ ಇದೆ. 9ನೇ ಎ ಭಾಗ ಬಂದು ಮುನ್ಸಿಪಾಲಿಟಿ ಕೊಟ್ಟಿದ್ದಾರೆ. ಬಿ ಬಂದು 9th ಬಿ ಬಂದು 9th ಬಿ ಬಂದು ಅದಕ್ಕೆ ಸಹಕಾರ ಸಂಘ ಕೊಡ್ತಾರೆ. ಓಕೆ, ಗೊತ್ತಿರಬೇಕಾಗುತ್ತೆ. ಟೋಟಲ್ ಆಗಿ 25 ಪಾರ್ಟ್ಸ್ ಇದೆ ಪ್ರೆಸೆಂಟ್ ಆಗಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ತಗೋಣ, ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಡ್ಯಾಶ್ ಇರಬೇಕಂತ ಕೊಟ್ಟಿದ್ದಾರೆ. ಹೌದಲ್ವಾ. ನೋಡಿ ಎಷ್ಟಿರ್ಬೇಕಾಗತ್ತೆ, ಅವ್ರಿಗೆ ಕಡ್ಡಾಯವಾಗಿ 25 ವರ್ಷಗಳು ಪೂರೈಸಿರ್ಬೇಕಾಗತ್ತಲ್ವಾ. ಎಷ್ಟು, 25 ಇಯರ್ಸ್ ಆಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಎಷ್ಟಾಗಿರ್ಬೇಕು, 25 ವರ್ಷಗಳಾಗಿರ್ಬೇಕು. ಯಾವುದಕ್ಕೆ, MLA ಆಗಬೇಕಾದ್ರೆ ಅಥವಾ ಲೋಕಸಭಾ ಸದಸ್ಯರಾಗಬೇಕಾದ್ರೆ ಅವರು ಕಡ್ಡಾಯವಾಗಿ 25 ವರ್ಷಗಳನ್ನ ಪೂರೈಸಿರ್ಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ನೋಡಿ, ಮುಂದಿನ ಕ್ವಶನ್ ಕೊಟ್ಟಿದ್ದಾರೆ, ಭಾರತದಲ್ಲಿ ಮತದಾರರ ಕನಿಷ್ಠ ವಯಸ್ಸು ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿ ವೋಟ್ ಹಾಕ್ಬೇಕಾದ್ರೆ ಎಷ್ಟು ಏಜ್ ಇರುತ್ತೆ ಅಂತ ಕೇಳ್ತಾರೆ. ಎಷ್ಟಿರ್ಬೇಕು, 18 ಅಲ್ವಾ. ಎಷ್ಟಿರ್ಬೇಕಂದ್ರೆ 18 ಇಯರ್ಸ್ ಕಂಪ್ಲೀಟ್ ಮಾಡಿರ್ಬೇಕು. ಅವ್ರೇನಂದ್ರೆ ನಮಗೆ ರೈಟ್ ಟು ವೋಟ್ ಅನ್ನ ಪಡಿತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಬಿ ಕೊಟ್ಟಿದ್ದಾರೆ. ನೋಡಿ ಇದಕ್ಕಿಂತ ಮುಂಚೆ ಅಂದ್ರೆ ನಮ್ಮ ಏನು ಮೂಲ ಸದನ ಇತ್ತಲ್ಲ, ಏನ್ ಮಾಡ್ತಾರೆ ಆಕ್ಚುಲಿ ಅಲ್ಲಿ ಫಸ್ಟ್ 21 ವರ್ಷ ಇತ್ತು ಏಜ್. ಏನ್ ಮಾಡ್ತಾರೆ, ಅದನ್ನ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1988ರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಆ ಒಂದು 21 ವರ್ಷ ಏನ್ ಮಾಡ್ತಾರೆ ಅಂದ್ರೆ 18 ವರ್ಷಕ್ಕೆ ಇಳಿಸ್ತಾರೆ. ಇದಕ್ಕೆ ಏನಂತ ಕರಿತೀವಿ ನಾವು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಅಂತ ಕರೀತಾರೆ. ಅಂದ್ರೆ ಯಾರೆಲ್ಲ 18 ವರ್ಷ ನಮ್ಮ ದೇಶದಲ್ಲಿ ಪೂರೈಸಿರ್ತಾರೆ ಅವ್ರು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಗಂಡಿರಲಿ, ಹೆಣ್ಣಿರಲಿ, ಎಲ್ಲರಿಗೆ ಏನಂದ್ರೆ ರೈಟ್ ಟು ವೋಟ್ ಕೊಡ್ತಾ ಹೋಗ್ತಾರೆ. ದಟ್ ಈಸ್ ಪ್ರೆಸೆಂಟ್ ಆಗಿ ಎಷ್ಟು, 18 ವರ್ಷಗಳು ಅವರು ಪೂರೈಸಬೇಕಾಗತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಅಗತ್ಯವಾದ ಕನಿಷ್ಠ ವಯಸ್ಸಿಗೆ ಸಂಬಂಧಪಟ್ಟಂತೆ ಇವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳ್ತಾರೆ. ನೋಡಿ ಕ್ವಶನ್ಸ್ ರಿಪೀಟ್, ಅದೇ ಕ್ವಶನ್ ರಿಪೀಟ್ ಮಾಡ್ತಾರಲ್ವಾ. ಓಕೆ, ನೋಡಿ ನಮ್ಮ ದೇಶದಲ್ಲಿ ಲೋಕಸಭೆ ಮೆಂಬರ್ ಆಗಬೇಕಾದ್ರೆ ಎಷ್ಟಾಗಿರ್ಬೇಕು, ಅವರಿಗೆ ವಯಸ್ಸು 25 ವರ್ಷ ಆಗಿರ್ಬೇಕಲ್ವಾ. ಎಸ್, ಲೋಕಸಭಾ ಸದಸ್ಯರಾಗಿರ್ಬೋದು ಅಥವಾ MLA ಆಗಬೇಕಾದ್ರೆ ಅದಕ್ಕೆ ಏನಾಗಿರ್ಬೇಕಂದ್ರೆ 25 ವರ್ಷ ಆಗಿರ್ಬೇಕು. ಸೊ ಹಾಗಾಗಿ ನಮಗೆ ಫಸ್ಟ್ ಒನ್ ಸರಿಯಾಗಿದೆ. ಅದೇ ರೀತಿ ರಾಜ್ಯಸಭಾ ಸದಸ್ಯ ಆಗ್ಬೇಕಾದ್ರೆ ಅವ್ರಿಗೆ 30 ವರ್ಷ ಆಗಿರ್ಬೇಕು. ಅದೇ ರೀತಿ MLC ಆಗಬೇಕಾದ್ರೆ ಕೂಡ ಅವ್ರಿಗೆ 30 ಇಯರ್ಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಎರಡನೇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 4ನೇ ನೋಡಿ, ರಾಷ್ಟ್ರಪತಿ ಆಗಬೇಕಾದ್ರೆ ಅವ್ರಿಗೆ 35 ವರ್ಷ ಆಗಿರ್ಬೇಕು.
ಉಪರಾಷ್ಟ್ರಪತಿ ಆಗಬೇಕಾದ್ರೆ ಅವ್ರಿಗೆ ಏನಾಗಿರ್ಬೇಕು, ಅವ್ರಿಗೆ ಕೂಡ 35 ವರ್ಷ ಆಗಿರ್ಬೇಕು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 30 ವರ್ಷ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ನಮಗೆ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರಾಂಗ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಸಿ ಕೊಟ್ಟಿದ್ದಾರೆ. ಓಕೆ, ಒಂದ್ಸಲ ನೋಡ್ತಾ ನೋಡಿ, ನಮಗೆ ಲೀಸ್ಟ್ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಎಷ್ಟಾಗಿರ್ಬೇಕು ಏಜು, ರಾಷ್ಟ್ರಪತಿ ಆಗಬೇಕಾದ್ರೆ 35 ವರ್ಷ ಆಗಿರಬೇಕು. ಉಪರಾಷ್ಟ್ರಪತಿ 35 ವರ್ಷ, ಪ್ರಧಾನಮಂತ್ರಿ 25 ವರ್ಷ, ರಾಜ್ಯಸಭಾ ಸದಸ್ಯ 30 ವರ್ಷ, ಲೋಕಸಭಾ MP 25 ವರ್ಷ, ರಾಜ್ಯಪಾಲರಾಗಬೇಕಾದ್ರೆ 35 ವರ್ಷ, MLA ಆಗಬೇಕಾದ್ರೆ 25 ವರ್ಷ, MLC ಆಗಬೇಕಾದ್ರೆ ಎಷ್ಟು 30 ವರ್ಷ, ಲೋಕಲ್ ಗವರ್ಮೆಂಟ್ ಮೆಂಬರ್ ಆಗಬೇಕಾದ್ರೆ 21 ವರ್ಷ ಆಗಿರಬೇಕು. ಓಟ್ ಹಾಕ್ಬೇಕಾದ್ರೆ 18 ವರ್ಷ ಆಗಿರಬೇಕು. ಇವೆಲ್ಲ ಕೂಡ ನಮಗೆ ಒಂದ್ ಕಡೆ ಬರ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಓಕೆನಾ, ಓಟ್ ಹಾಕ್ಬೇಕಾದ್ರೆ 16 ವರ್ಷ, ಪಂಚಾಯತ್ ಮೆಂಬರ್ ಆಗಬೇಕಾದ್ರೆ 21 ವರ್ಷ ಆಗಿರ್ಬೇಕು, ನೋಡಿ ಗೊತ್ತಿರ್ಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ನೋಡಿ, ರಾಜ್ಯಸಭೆಯ ಸದಸ್ಯರನ್ನ ಡ್ಯಾಶ್ ಅವಧಿಗೆ ಚುನಾಯಿಸಲಾಗುತ್ತೆ ಅಂತ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್, ಹೌದಲ್ವಾ? ನೋಡಿ, ನಮಗೆ ಏನು ಲೋಕಸಭೆ ಮೆಂಬರ್ ಇದಲ್ಲ, ಅವ್ರ ಟರ್ಮ್ ಎಷ್ಟಿರುತ್ತೆ, 5 ವರ್ಷ ಇರುತ್ತೆ. ಅದೇ ರೀತಿ ಏನು ರಾಜ್ಯಸಭೆ ಇದೆಯಲ್ಲ, ನೋಡಿ ರಾಜ್ಯಸಭೆಗೆ ಅಂತ ಕರಿತೀವಿ, ಇದನ್ನ ಪರ್ಮನೆಂಟ್ ಹೌಸ್ ಅಂತ ಕರೀತಾರೆ, ಇದೊಂದು ಶಾಶ್ವತ ಸದನ ಅಂತ ಕರೀತಾರೆ. ಮೆಂಬರ್ಸ್ ಎಷ್ಟು ಇರುತ್ತೆ ಅಂದ್ರೆ ಟರ್ಮ್ ಎಷ್ಟು ಇರುತ್ತೆ ಅವ್ರಿಗೆ 6 ವರ್ಷ ಇರುತ್ತೆ. ಬಟ್ ಇದನ್ನ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ವೆರಿ ಇಂಪಾರ್ಟೆಂಟ್, ಇದನ್ನ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಕೂಡ ದಾಖಲೆ ಮಾಡಿಲ್ಲ. ಇದಕ್ಕೆ ಏನ್ ಮಾಡಿ ಪಾರ್ಲಿಮೆಂಟ್ ಏನ್ ಮಾಡಿದೆ, ಆಕ್ಚುಲಿ ಪಾರ್ಲಿಮೆಂಟ್ಗೆ ಅವಕಾಶ ಕೊಟ್ಟಿದೆ. ಪಾರ್ಲಿಮೆಂಟ್ ಏನ್ ಮಾಡಿದೆ, ಒಂದು ಆಕ್ಟ್ ಮಾಡಿದೆ, ಯಾವುದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಆಫ್ ದಿ 1915 ಅಂತ ಮಾಡಿದೆ. ಕನ್ನಡದಲ್ಲಿ ಪ್ರಜಾ ಪ್ರತಿನಿಧಿಗಳ ಕಾಯ್ದೆ ಅಂತ ಕರೀತಾರೆ. ಪ್ರಜಾ ಪ್ರತಿನಿಧಿಗಳ ಕಾಯ್ದೆ ಏನು 1951 ಇರಲ್ಲ, ಇದ್ರ ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ಟರ್ಮ್ ಆಫ್ ರಾಜ್ಯಸಭೆ ಎಷ್ಟು ಮಾಡಿದಾರೆ ಅಂದ್ರೆ 6 ಇಯರ್ ಮಾಡಿದ್ದಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ, ಗೊತ್ತಿರಲಿ. ಮತ್ತೆ ಅಫಿಷಿಯಲ್ ಕೇಸ್ ಕೂಡ ನಮಗೆ ಸಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಮತ್ತೆ ಏನ್ ಮಾಡ್ತಾರೆ, ಆಕ್ಚುಲಿ ಏನ್ ಪ್ರತಿ 2 ವರ್ಷಕ್ಕೆ ಮಾಡ್ತಾರೆ ಅಂದ್ರೆ 1/3 ಮೆಂಬರ್ಸ್ ಏನಾಗ್ತಾರೆ ಈ ಒಂದು ರಾಜ್ಯಸಭೆಯಿಂದ ಅವ್ರು ಏನಾಗ್ತಾರೆ ಅಂದ್ರೆ ರಿಟೈರ್ ಆಗ್ತಾರೆ ಎವ್ರಿ 2 ಇಯರ್ಸ್ಗೆ. ಮತ್ತೆ 3rd ಇಯರ್ಗೆ ಏನಾಗುತ್ತೆ, ಫ್ರೆಶ್ ಎಲೆಕ್ಷನ್ಸ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಾ ನೋಡಿ, ಭಾರತ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಅದನ್ನ ನಾವು ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರೀತಾರೆ. ನೋಡಿ, ನಮಗೆ ವೆರಿ ಇಂಪಾರ್ಟೆಂಟ್ ಇರುವಂತಹ 3 ಫಿನಾನ್ಷಿಯಲ್ ಕಮಿಟಿ ಬರುತ್ತೆ, ಹಣಕಾಸು ಸಮಿತಿಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನೋಡ್ತಾ ನೋಡಿ, 3 ಇಂಪಾರ್ಟೆಂಟ್ ನಿಮಗೆ. ಸೊ ಹಾಗಾಗಿ ಏನು ಈ ಪಬ್ಲಿಕ್ ಅಕೌಂಟ್ ಕಮಿಟಿ ಅಥವಾ ಸಾರ್ವಜನಿಕ ಖಾತೆಗಳ ಸಮಿತಿ ಇದೆಯಲ್ಲ, ಅದರ ಅಧ್ಯಕ್ಷರು ಯಾರಾಗ್ತಾರೆ ಅಂದ್ರೆ ಸಾಮಾನ್ಯವಾಗಿ ವಿರೋಧ ಪಕ್ಷ ನಾಯಕರಾಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ಎ ಕೊಟ್ಟಿದ್ದಾರೆ. ಓಕೆ, ಸೊ ನೋಡ್ತಾ ನೋಡಿ, ನಾಗ್ಲೇ ಹೇಳಿದಂಗೆ 3 ಕಮಿಟಿ ಬರ್ತಾ ಹೋಗುತ್ತೆ. ಒಂದು ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರೀತಾರೆ, ಕನ್ನಡದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರೀತಾರೆ. ಹೋಗಿ ಯಾವಾಗ ರಚನೆ ಮಾಡ್ತಾರೆ, 1924 ರಚನೆ ಮಾಡ್ತಾ ಹೋಗ್ತಾರೆ. ಇದ್ರಲ್ಲಿ ಟೋಟಲ್ ಆಗಿ ಅಂದ್ರೆ ನೋಡಿ ಎಷ್ಟು ಜನ ಇರುತ್ತೆ ಅಂದ್ರೆ 27 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 15 ಜನ ಲೋಕಸಭೆಯಿಂದ ಇದ್ರೆ 7 ಜನ ರಾಜ್ಯಸಭೆಯಿಂದ ಇರ್ತಾರೆ. ಓಕೆ, ಸೊ ಇಲ್ಲಿ ಏನಂದ್ರೆ ಇವ್ರ ಟರ್ಮ್ ಎಷ್ಟಿರುತ್ತೆ, 1 ವರ್ಷ ಇರುತ್ತೆ. ಅದೇ ರೀತಿ ಇಲ್ಲಿ ಯಾರು ಕೂಡ ಮಿನಿಸ್ಟರ್ಗಳು ಮೆಂಬರ್ ಆಗಕ್ಕೆ ಅವಕಾಶ ಇರಲ್ಲ. ಇದಕ್ಕೆ ಅಧ್ಯಕ್ಷರು ಇರ್ತಾರೆ. ಯಾರು ಇರ್ತಾರೆ, ಅವರು ಅಬ್ವಿಯಸ್ಲಿ ಅಪೋಸಿಷನ್ ಪಾರ್ಟಿಯಿಂದ ಇರ್ತಾರೆ. ಯಾರು ನೇಮಕ ಮಾಡ್ತಾರೆ, ಅವ್ರನ್ನ ನೇಮಕ ಮಾಡೋದು ಸ್ಪೀಕರ್ ಆಫ್ ಲೋಕಸಭಾ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಬರುತ್ತೆ ಎಸ್ಟಿಮೇಟ್ ಕಮಿಟಿ ಅಂತ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕನ್ನಡದಲ್ಲಿ ಅಂದಾಜು ಸಮಿತಿ ಅಂತ ಕರೀತಾರೆ. ಇದೊಂದು ದೊಡ್ಡ ಕಮಿಟಿ, ಲಾರ್ಜೆಸ್ಟ್ ಕಮಿಟಿ ಅಂತ ಕರೀತೀವಿ ಪನ್ನಿಸಲ್ಲಿ. ಇದು ರಚನೆ ಆಗಿದೆ ಅವಾಗ 1924 ಆಗಿರುತ್ತೆ. ಇದರಲ್ಲಿ ಏನಂದ್ರೆ ಟೋಟಲ್ ಆಗಿ 30 ಮೆಂಬರ್ಸ್ ಇರ್ತಾರೆ, ಎಲ್ಲರೂ ಕೂಡ ಲೋಕಸಭೆಯಿಂದ ಇರ್ತಾರೆ. ಆಗ ಇಲ್ಲಿ ನಮಗೆ ರಾಜ್ಯಸಭಾ ಸದಸ್ಯರು ಈ ಒಂದು ಎಸ್ಟಿಮೇಟ್ ಕಮಿಟಿಯಲ್ಲಿ ಯಾರು ಕೂಡ ಇರಂಗಿಲ್ಲ. ಓಕೆನಾ, ಟರ್ಮ್ ಕೂಡ 1 ವರ್ಷ ಆಗಿರುತ್ತೆ. ಇಲ್ಲಿ ಕೂಡ ಸ್ಪೀಕರ್ ಮಾಡ್ತಾರೆ, ಅಧ್ಯಕ್ಷರನ್ನ ಅಪಾಯಿಂಟ್ ಮಾಡ್ತಾರೆ. ಅದೇ ರೀತಿ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಅಂತ ಕರೀತಾರೆ, ಅಂದ್ರೆ ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂತ ಕರೀತಾರೆ. ಇದು ರಚನೆ ಆಗಿದೆ ಅವಾಗ 1964 ಆಗುತ್ತೆ. ಇದರಲ್ಲಿ ಕೂಡ 27 ಮೆಂಬರ್ಸ್ ಇರ್ತಾರೆ, 15 ಜನ ಲೋಕಸಭೆಯಿಂದ, 7 ಜನ ರಾಜ್ಯಸಭೆಯಿಂದ ಇರುತ್ತೆ. ಓಕೆ, ಇಲ್ಲಿ ಕೂಡ ಸ್ಪೀಕರ್ ಮಾಡ್ತಾರೆ, ಆಕ್ಚುಲಿ ಲೋಕಸಭೆಯಿಂದ ಆಯ್ಕೆ ಮಾಡ್ತಾ ಹೋಗ್ತಾರೆ ಅಧ್ಯಕ್ಷರನ್ನು. ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ನೋಡಿ, ಈಗ ಮುಖ್ಯಮಂತ್ರಿ ನಮ್ಮ ತುಂಬಾ ತಮಿಳುನಾಡು ಆಗಿರ್ಬೋದು, ರಾಜ್ಯದಲ್ಲಿ ಕೂಡ ನೇಮಕ ಮಾಡ್ತಾರೆ. ಆಗ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಡ್ಯಾಶ್ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾರೆ ಅಂತ ಕೇಳ್ತಾರೆ. ಯಾರು ಮಾಡ್ತಾರೆ, ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಂದ್ರೆ ಏನ್ ಮಾಡ್ತಾರೆ, ರಾಜ್ಯಪಾಲರು. ಒಂದು ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ತಾರೆ, ಅವ್ರನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವ ಎಲೆಕ್ಷನ್ಸ್ ಅಲ್ಲಿ ಮೆಜಾರಿಟಿ ಬಂದಿರುವಂತ ಪಾರ್ಟಿಯ ಲೀಡರ್ ಆಗಿರ್ತಾರೆ, ಅವ್ರನ್ನ ಏನ್ ಮಾಡ್ತಾರೆ, ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಮಗೆ ಅಫಿಷಿಯಲ್ ಆನ್ಸರ್ ಬಂದು ಬಿ ಕೊಟ್ಟಿದ್ದಾರೆ ಆಕ್ಚುಲಿ. ಓಕೆ, ಬಟ್ ಆರ್ಟಿಕಲ್ 164 ಏನ್ ಮಾಡ್ತಾರೆ, 164 ಮುಖಾಂತರ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ, ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳ್ತಾರೆ.
ಬಂಧಿಸಿದ ವ್ಯಕ್ತಿಯನ್ನ 24 ಗಂಟೆಗಳಿಗಿಂತ ಜಾಸ್ತಿಯಾಗಿ ಅಂದ್ರೆ ಪ್ರಯಾಣದ ಸಮಯನ ಸೇರಿಸದೆ ಬಂಧನದಲ್ಲಿ ಇಡಲಾಗುವುದು ಅಂತ ಕರೀತಾರೆ. ಹೌದಲ್ವಾ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಅರೆಸ್ಟ್ ಮಾಡಲಾಗುತ್ತೆ ಅವ್ರನ್ನ 24 ಅವರ್ಸ್ ನೇಮಕಾಗುತ್ತೆ, ಅವ್ರನ್ನ ಜುಡಿಷಿಯಲ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗಿದೆ. ಅದೇ ರೀತಿ ಅರಿವಿನ ಅಪರಾಧ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಇದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರೀತಾರೆ. ಅರಿವಿನ ಅಪರಾಧ ಮಾಡೋ ವ್ಯಕ್ತಿಯನ್ನ ಬಂಧನ ವಾರೆಂಟ್ ಇಲ್ಲದ ಕೂಡ ಅವ್ರನ್ನ ಬಂಧಿಸಬಹುದು. ಎಸ್, ಹೌದು. ಯಾವ ವ್ಯಕ್ತಿ ಅಂದ್ರೆ ಒಂದು ಕಾಗ್ನಿಸಬಲ್ ಅಫೆನ್ಸ್ ಮಾಡಿರ್ತಾರೆ, ಅವ್ರಿಗೆ ವಿತೌಟ್ ವಾರೆಂಟ್ ಇಲ್ಲದ ಕೂಡ ಏನ್ ಮಾಡೋದು, ಅವ್ರನ್ನ ಬಂಧಿಸಬಹುದು. ಸೊ ಹಾಗಾಗಿ ಬಿ ಕರೆಕ್ಟ್ ಆಗುತ್ತೆ. ಮೂರನೇದು ಅಸಾಧಾರಣ ಸಂದರ್ಭಗಳು ಇಲ್ಲದೆ ಇರುವಾಗ ಯಾವ ವೇಳೆಯನ್ನು ಕೂಡ ಸೂರ್ಯಾಸ್ತಮ ನಂತರ ಹಾಗೂ ಸೂರ್ಯೋದಯದ ಮೊದಲು ಬಂಧಿಸಲು ಕರೀತಾರೆ. ಎಸ್, ಅಂದ್ರೆ ಏನಾದರೂ ಒಂದು ನಮಗೆ ಅಷ್ಟು ಏನಂತಾರೆ ನಾರ್ಮಲ್ ಕೇಸ್ಗಳಿದ್ರೆ, ಅಂದ್ರೆ ಏನು ಮಳೆ ಇರುತ್ತಲ್ಲ ಅವ್ರಂದ್ರೆ ಸಾಫ್ಟರ್ ಸನ್ಸೆಟ್ ಮತ್ತೆ ಬಿಫೋರ್ ಸನ್ ಏನಂದ್ರೆ ರೈಸ್ ಆಗುತ್ತೆ ಅದಕ್ಕಿಂತ ಮುಂಚೆ ಆಕ್ಚುಲಿ ಹೆಣ್ಮಕ್ಳನ್ನ ಅರೆಸ್ಟ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಯಾವ ಸಂದರ್ಭಗಳಲ್ಲಿ ಕೂಡ ಸಾರ್ವಜನಿಕ ಜನರು ಯಾರನ್ನ ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ ಅಂತ ಕೊಟ್ಟರೆ ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾದ ಅಪರಾಧ ಅಂತ ಕರೀತಾರೆ. ಅಂದ್ರೆ ನೋಡಿ, ಯಾವ್ದಾರ ವ್ಯಕ್ತಿ ಇರ್ತಲ್ಲ ಆತನ ಕೂಡ ಕಾಗ್ನಿಸಬಲ್ ಅಫೆನ್ಸ್ ಮಾಡಿದ್ರೆ ಆತನ ಅರೆಸ್ಟ್ ಮಾಡಬಹುದು, ಇಲ್ಲಿ ಅಂದ್ರೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಆಪ್ಷನ್ ಡಿ ತಪ್ಪಾಗುತ್ತೆ. ಓಕೆನಾ? ಯಾವುದೇ ಒಬ್ಬ ವ್ಯಕ್ತಿ ಏನಂದ್ರೆ ಆತನ ಕೂಡ ಕಾಗ್ನಿಸಬಲ್ ಅಫೆನ್ಸ್ ಮಾಡಿದ್ರೆ ಅಥವಾ ನಾನ್ ಬೆಲೆಬಲ್ ವಾರೆಂಟ್ ಅಂದ್ರೆ ಅವ್ರ ಮೇಲ್ಗಡೆ ಇಶ್ಯೂಸ್ ಏನಂದ್ರೆ ಏನ್ ಮಾಡೋದು, ಆಕ್ಚುಲಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬಹುದು, ಇಲ್ಲಿ ಅಂದ್ರೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ನಮ್ಗೆ ಏನಾಗುತ್ತೆ, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆ, ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಸೊ ಡಿ ಕೊಟ್ಟಿದ್ದಾರೆ. ರೈಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ ಅಥವಾ ಅನುಸೂಚಿ ಅಂತ ಕರೀತಾರೆ ಕನ್ನಡದಲ್ಲಿ? ಅನುಸೂಚಿ ಯಾವ ಶೆಡ್ಯೂಲ್ ನಲ್ಲಿ ಆಂಟಿ ಡಿಫೆಕ್ಷನ್ ಕಾನೂನು ಈ ತರ ಡಿಸ್ಕಸ್ ಮಾಡಿದ್ವಲ್ಲ, ಇದನ್ನ ಕನ್ನಡದಲ್ಲಿ ಅಂತ ಕರಿತೀವಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಯಾವ್ದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನ ಶೆಡ್ಯೂಲ್ 10 ನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ಇದೇನಂದ್ರೆ ಒರಿಜಿನಲ್ ಆಗಿರಲ್ಲ ಏನ್ ಮಾಡ್ತಾರೆ, ಇದನ್ನ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985 ಏನ್ ಮಾಡ್ತಾರೆ ಶೆಡ್ಯೂಲ್ ಸೇರಿಸ್ತಾ ಹೋಗ್ತಾರೆ. ಅದಕ್ಕೊಂದು ಹೊಸದಾಗಿ ಶೆಡ್ಯೂಲ್ ಸೇರಿಸ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ 10th ಶೆಡ್ಯೂಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. 7 ಬಂದು ಫೆಡರಲ್ ಸಿಸ್ಟಮ್ ಬಗ್ಗೆ ಹೇಳಿಕೊಡುತ್ತೆ, ಅಂದ್ರೆ ಅಧಿಕಾರ ಹಂಚಿಕೊಂಡಿರುತ್ತೆ. 8 ಬಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಧಿಕೃತ ಭಾಷೆ ಬಗ್ಗೆ ಹೇಳಿಕೊಡುತ್ತೆ. 9 ಬಂದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಹೇಳಿಕೊಡ್ತಾ ಹೋಗುತ್ತೆ, ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಎಸ್, ಓಕೆ. ಟೋಟಲ್ ಏನಾದ್ರೆ ನೋಡಿ ನಮ್ಮ ಸಂವಿಧಾನದಲ್ಲಿ 12 ಶೆಡ್ಯೂಲ್ ಇದೆ, ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಥವಾ ವಿಧಿಯಲ್ಲಿ ಸಿಟಿಜನ್ಶಿಪ್ ಪೌರತ್ವ ಬಗ್ಗೆ ಇದೆ ಅಂತ ಕೇಳ್ತಾರೆ. ನೋಡಿ, ನಮಗೆ ಏನು ಟಾಪಿಕ್ ಬರುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ದಟ್ ಈಸ್ ಅ ಸಿಟಿಜನ್ಶಿಪ್ ಅಂತ ಕರೀತಾರೆ. ಓಕೆ, ಆರ್ಟಿಕಲ್ ಇದನ್ನ ಏನ್ ಮಾಡಿದ್ದಾರೆ ನಮ್ಮ ಸಂವಿಧಾನದ ಭಾಗ ಪಾರ್ಟ್ 2ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆರ್ಟಿಕಲ್ ಎಷ್ಟು ಬರುತ್ತೆ, 5 ರಿಂದ 11 ಬರುತ್ತೆ. ವೆರಿ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ ಆಕ್ಚುಲಿ, ಇಂಡಿಯಾ ಫಾಲೋ ದ ಎ ಸಿಂಗಲ್ ಸಿಟಿಜನ್ ಫಾಲೋ ಮಾಡ್ತೀವಿ. ನಾವು ಏನ್ ಮಾಡ್ತೀವಿ ಆಕ್ಚುಲಿ, ನಾವು ಏಕ ಪೌರತ್ವನ ಫಾಲೋ ಮಾಡ್ತೀವಿ. ಇನ್ನೆಲ್ಲಿ ತಗೊಂಡ್ವಿ, ಇಟ್ ಈಸ್ ಬಾರೋಡ್ ಫ್ರಮ್ ದಿ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಥವಾ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ತಗೊಂಡ್ವಿ ನಾವು, ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಆರ್ಟಿಕಲ್ 5 ಇದೆಯಲ್ಲ, ದಟ್ ಈಸ್ ಟಾಕ್ಸ್ ಅಬೌಟ್ ದಿ ಸಿಟಿಜನ್ಶಿಪ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡಿ, ಆರ್ಟಿಕಲ್ 15 ಆಗಿರ್ಬೋದು, 25 ಆಗಿರ್ಬೋದು, ಮತ್ತೆ 35 ಇದೆಯಲ್ಲ. ಸೊ ದೀಸ್ ಆರ್ಟಿಕಲ್ ಇಟ್ ದ ಫಂಡಮೆಂಟಲ್ ರೈಟ್ಸ್ ಆಗಿದೆ, ನಾಟ್ ದ ಸಿಟಿಜನ್ಶಿಪ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಮತ್ತೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ನೋಡಿ. ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್ ಅನ್ನ ಅಥವಾ ವಿಧಿಯನ್ನ ತೆಗೆದು ಹಾಕಲಾಗಿದೆ. ಹಾಗಾದ್ರೆ ಆ ಆರ್ಟಿಕಲ್ ಯಾವುದು ಅಂತ ಕೇಳ್ತಾರೆ. ಈಗ ತರ ಡಿಸ್ಕಸ್ ಮಾಡಿದ್ವಿ ನಾವು, ಹೌದಾ? ಏನ್ ನೋಡಿ, ಆರ್ಟಿಕಲ್ 370 ಇದೆಯಲ್ಲ, ಇದೇನತ್ತೆ, ದಟ್ ಈಸ್ ಟಾಕ್ಸ್ ಅಬೌಟ್ ದ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದ ಸ್ಟೇಟ್ ಆಫ್ ದಿ ಜಮ್ಮು ಅಂಡ್ ಕಾಶ್ಮೀರ್ ಅಂತಿತ್ತು. ರೀಸೆಂಟ್ ಏನ್ ಮಾಡಿದೆ ಆಕ್ಚುಲಿ, ಈ ಒಂದು ಆರ್ಟಿಕಲ್ ಅನ್ನ ನಮ್ಮ ಸಂವಿಧಾನದಿಂದ ತೆಗೆದು ಹಾಕಿದ್ದಾರೆ. ವೆರಿ ಇಂಪಾರ್ಟೆಂಟ್. ಜೊತೆಗೆ ನೋಡಿ, ಏನು ಈ ಜಮ್ಮು ಕಾಶ್ಮೀರ್ ಸ್ಟೇಟ್ ಇತ್ತಲ್ಲ, ಏನ್ ಮಾಡಿದ್ರೆ ಆಕ್ಚುಲಿ ಇದನ್ನ ಜಮ್ಮು ಮತ್ತೆ ಕಾಶ್ಮೀರ ಅಂತ ಏನ್ ಮಾಡಿದ್ರೆ, ಲಡಾಖ್ ಅಂತ ಏನ್ ಮಾಡಿದ್ರೆ ಆಕ್ಚುಲಿ ಎರಡು ಜಮ್ಮು ಕಾಶ್ಮೀರ ಮತ್ತೆ ಲಡಾಖ್ ಅಂತ ಏನ್ ಮಾಡಿದ್ರೆ ಆಕ್ಚುಲಿ 2 ಯುಟಿಗಳಾಗಿ ಇದನ್ನ ಕನ್ವರ್ಟ್ ಮಾಡಿದ್ದಾರೆ, ಅಥವಾ ಕೇಂದ್ರಾಡಳಿತ ಪ್ರದೇಶಗಳಾಗಿ ಇದನ್ನ ರೀಸೆಂಟ್ ಆಗಿ ಏನ್ ಮಾಡಿದ್ರೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ದಟ್ ಈಸ್ ಟಾಕ್ಸ್ ಅಬೌಟ್ ದ ಆರ್ಟಿಕಲ್ 370. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ಮತ್ತೆ ನಮಗೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಬಿ ಕೊಟ್ಟಿದ್ದಾರೆ, ರೈಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನಮ್ಮ ರಾಜ್ಯ ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಕರೀತಾರೆ, ಹೌದಾ? ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತ ಕರೀತಾರೆ. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕರೀತಾರೆ. ಎಲ್ಲ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಗಿಸಿ ಕೊಟ್ಟಿದ್ದಾರೆ, ಹೌದಾ? ನಿಮ್ಗೆಲ್ಲ ಗೊತ್ತಿರುವಂತೆ ಏನಂದ್ರೆ ಏನ್ ಮಾಡ್ತಾರೆ ಆಕ್ಚುಲಿ, ಸೊ ನಮ್ಮ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ ಸೇರಿಸ್ತಾರೆ, ಅದು ಆರ್ಟಿಕಲ್ 21A ಅಂತ ಕರಿತೀವಿ. ಇದರ ಮುಖಾಂತರ ಏನ್ ಮಾಡಿದ್ರೆ ಆಕ್ಚುಲಿ 6 ರಿಂದ 14 ವರ್ಷ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವಂಥದ್ದು ಸರ್ಕಾರದ ಕೆಲಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ 6 ರಿಂದ 14 ವರ್ಷ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಸಿ ಕೊಟ್ಟಿದ್ದಾರೆ.
ಓಕೆ, ನೋಡಿ ನೋಡ್ತಾ ಹೋಗೋಣ. ನಮಗೆ ಏನು ರೈಟ್ ಟು ಎಜುಕೇಶನ್ ಇದೆಯಲ್ಲ, ರೈಟ್ ಟು ಎಜುಕೇಶನ್ ಯಾವಾಗ ಇದನ್ನು ಮಾಡ್ತಾರೆ, 2009 ಒಂದು ಆಕ್ಟ್ ಮಾಡ್ತಾ ಹೋಗ್ತಾರೆ, ರೈಟ್. ಸೊ ಜೊತೆಗೆ ಏನ್ ಮಾಡ್ತಾರೆ ನೋಡಿ, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002 ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ನಮ್ಮ ಸಂವಿಧಾನಕ್ಕೆ ಒಂದು ಆರ್ಟಿಕಲ್ಸ್ ಮೂಲಭೂತ ಹಕ್ಕನ್ನು ಸೇರಿಸ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ರೈಟ್ ಟು ಎಜುಕೇಶನ್ ಅಂತ ಸೇರಿಸ್ತಾರೆ, ಶಿಕ್ಷಣ ಹಕ್ಕನ್ನು ಸೇರಿಸ್ತಾರೆ ಅಂಡರ್ ಆರ್ಟಿಕಲ್ 21A ಅಲ್ಲಿ. ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. 6ರಿಂದ 14 ವರ್ಷ ಮಕ್ಕಳಿಗೆ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕೆಲಸ ಅಂತ ಹೇಳ್ತಾ ಹೋಗ್ತಾರೆ ಅಂಡರ್ ಆರ್ಟಿಕಲ್ 21A ಮತ್ತೆ ರೈಟ್ ಟು ಎಜುಕೇಶನ್ ಆಕ್ಟ್ ಆಫ್ ದಿ 2009 ಪ್ರಕಾರ ಅಂತ ಹೇಳ್ತೀವಿ ನಾವು. ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ನೋಡಿ, ಈ ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ ಅಂತ ಕೇಳ್ತಾರೆ. ನೋಡಿ ನಮ್ಗೆ ಇಲ್ಲಿ ಫಂಡಮೆಂಟಲ್ ಡ್ಯೂಟಿ ಬಗ್ಗೆ ಕೇಳ್ತಾರೆ. ನೋಡಿ ಆಕ್ಚುಲಿ ಈ ಫಂಡಮೆಂಟಲ್ ಡ್ಯೂಟಿಗಳಿದೆಯಲ್ಲ, ಇದನ್ನೇನಂದ್ರೆ ಆಕ್ಚುಲಿ ನಮ್ಮ ಸಂವಿಧಾನಕ್ಕೆ ಏನಂದ್ರೆ ಸೇರಿಸ್ತಾರೆ, ಇದನ್ನ 42nd ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 1976 ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ಇವೆಲ್ಲ ಸೇರಿಸ್ತಾ ಹೋಗ್ತಾರೆ. ಟೋಟಲ್ ಆಗಿ 10 ಫಂಡಮೆಂಟಲ್ ಡ್ಯೂಟಿ ಸೇರಿಸ್ತಾ ಹೋಗ್ತಾರೆ, ಇನ್ನೊಂದು ಸೇರಿಸ್ತಾ ಹೋಗ್ತಾರೆ, ಅದು ಟೋಟಲ್ ಆಗಿ 11 ಫಂಡಮೆಂಟಲ್ ಡ್ಯೂಟಿಗಳಿದೆ. ಯಾವ ಕಮಿಟಿ ರೆಕಮೆಂಡೇಶನ್ ಮುಖಾಂತರ ಸೇರಿಸ್ತಾರೆ ಅಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಏನಂದ್ರೆ ರೆಕಮೆಂಡೇಶನ್ ಮುಖಾಂತರ ಏನಾಗುತ್ತೆ, ನಮ್ಮ ಒಂದು ಸಂವಿಧಾನಕ್ಕೆ ಹೊಸದಾಗಿ 10 ಫಂಡಮೆಂಟಲ್ ಡ್ಯೂಟಿಗಳು ಸೇರಿಸ್ತಾ ಹೋಗ್ತಾರೆ. ಓಕೆ, ನೋಡ್ತಾ ನೋಡಿ, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಹಿಂಸೆಯನ್ನು ತಪ್ಪಿಸುತ್ತಿದೆಯಲ್ಲ, ಎಸ್ ಇದು ಕೂಡ ಒಂದೇನಾಗಿದೆ ಫಂಡಮೆಂಟಲ್ ಡ್ಯೂಟಿ ಆಗಿದೆ. ಅದೇ ರೀತಿ ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನ ಮೌಲ್ಯೀಕರಿಸಿ ಗೌರವಿಸುವುದು ಮತ್ತು ಸಂರಕ್ಷಣೆ ಕೊಟ್ಟರೆ, ಎಸ್ ಇದು ಕೂಡ ಒಂದು ನಮ್ಮ ಫಂಡಮೆಂಟಲ್ ಡ್ಯೂಟಿ ಆಗಿದೆ. ಅದೇ ರೀತಿ ವೈಜ್ಞಾನಿಕ ಮನೋಭಾವನ ಬೆಳೆಸಲು ಕೊಟ್ಟರೆ, ಅಂದ್ರೆ ಟು ಏನಂತಾರೆ, ಇನ್ಕಲ್ಕೇಟಿಂಗ್ ದ ಸೈಂಟಿಫಿಕ್ ಟೆಂಪರ್ ಅಂತಿದೆ. ಆದರೆ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಿದೆಯಲ್ಲ, ಇದು ಒಂದು ಫಂಡಮೆಂಟಲ್ ಡ್ಯೂಟಿ ಅಲ್ಲ, ಇದೊಂದು ಜಸ್ಟ್ ಒಂದು ಕಾನ್ಸ್ಟಿಟ್ಯೂಷನ್ ರೈಟ್ ಆಗಿದೆ ಅಂಡರ್ ಆರ್ಟಿಕಲ್ 326 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಏನು ನಮಗೆ ರೈಟ್ ಟು ವೋಟ್ ಇದೆಯಲ್ಲ, ಇಟ್ ಈಸ್ ನಾಟ್ ಮೆನ್ಷನ್ ಇನ್ ದಿ ಫಂಡಮೆಂಟಲ್ ಡ್ಯೂಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಬಿ ಕೊಟ್ಟಿದ್ದಾರೆ. ಮತ್ತೆ ಏನು ಫಂಡಮೆಂಟಲ್ ಡ್ಯೂಟಿ ಇದೆಯಲ್ಲ, ಇದನ್ನ ಮಾಡಿದ್ರೆ ಆಕ್ಚುಲಿ ಇದನ್ನ USR ಕಾನ್ಸ್ಟಿಟ್ಯೂಷನ್ ಇಂದ ಬಾರ್ ಮಾಡ್ಕೊಂಡು ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆ, ಎಸ್ ಇದನ್ನ ಏನ್ ಮಾಡಿದ್ರೆ ಪಾರ್ಟ್ ಮೆನ್ಷನ್ ಮಾಡಿದರೆ, ಸೊ ಪಾರ್ಟ್ 4A ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಆರ್ಟಿಕಲ್ ಆಗಿದೆ 51A ಆರ್ಟಿಕಲ್ ಇಂಪಾರ್ಟೆಂಟ್ ಆಗಿದೆ. ಟೋಟಲ್ ಪ್ರೆಸೆಂಟ್ ಎಷ್ಟಿದೆ, 11 ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಸಿದ್ಧ ಬೋಧನೆ ಡಾಕ್ಟ್ರಿನ್ ಅಂತ ಕರೀತಾರೆ. ಒಂದು ಡಾಕ್ಟ್ರಿನ್ ಬರುತ್ತೆ, ಅದು ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಕನ್ನಡದಲ್ಲಿ ಭಾರತ ಸಂವಿಧಾನದ ಮೂಲ ರಚನೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ಇಂಗ್ಲಿಷ್ ನಲ್ಲಿ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾ ಹೋಗ್ತಾರೆ. ಅನ್ನ ಭಾರತ ಸುಪ್ರೀಂ ಕೋರ್ಟ್ ಡ್ಯಾಶ್ ಪ್ರಕರಣದಲ್ಲಿ ವಿಸ್ತರಿಸಲಾಗಿದೆ ಕೊಟ್ಟಿದ್ದಾರೆ. ಒಂದು ಕೇಸ್ ಬರುತ್ತೆ ನಮ್ಮ ಇದರಲ್ಲಿ ಸುಪ್ರೀಂ ಕೋರ್ಟ್, ಯಾವುದು, ದಟ್ ಈಸ್ ಕಾಲ್ಡ್ ದ ಕೇಶವಾನಂದ್ ಭಾರತಿ ಕೇಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಇದ್ರ ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ಏನು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಏನ್ ಮಾಡ್ತಾರೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮಗೆ ಜುಡಿಷಿಯಲ್ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ನೋಡಿ, ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಬಿ ಕೊಟ್ಟಿದ್ದಾರೆ. ಒಂದ್ಸಲ ನೋಡ್ತಾ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ. ಕೇಸ್ಗಳು ಇಂಪಾರ್ಟೆಂಟ್ ಹೌದಾ. 1973 ಮಾಡುತ್ತೆ ಪ್ರಕರಣ ಬರುತ್ತೆ, ಯಾವುದದು, ಕೇಶವಾನಂದ್ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಬರುತ್ತೆ. ಇಲ್ಲಿ ಏನಾಗ್ತದೆ ಆಕ್ಚುಲಿ ನೋಡಿ, ಏನು ಆರ್ಟಿಕಲ್ 368 ಇದೆಯಲ್ಲ, ದಟ್ ಈಸ್ ಟಾಕ್ಸ್ ಅಬೌಟ್ ದಿ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಸೊ ಹಾಗಾಗಿ ನೋಡಿ, ಇದ್ರ ಮುಖಾಂತರ ಅಂದ್ರೆ ಆಕ್ಚುಲಿ ನಮ್ಮ ಪಾರ್ಲಿಮೆಂಟ್ ಏನ್ ಮಾಡೋದು, ನಮ್ಮ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು. ಆದ್ರೆ ಏನಂದ್ರೆ ಯಾವುದೇ ರೀತಿಯ ಏನು ಮೂಲ ಸಂರಚನೆ ಅಥವಾ ಒಂದು ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದಕ್ಕೆ ಧಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಯಾವ ಕೇಸಲ್ಲಿ ಅದು, ಕೇಶವಾನಂದ್ ಭಾರತಿ ಕೇಸಲ್ಲಿ 1973 ಇದೆ. ದಟ್ ಈಸ್ ಟಾಕ್ಸ್ ಅಬೌಟ್ ದಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಕರೀತಾರೆ. ಓಕೆ, ಅದೇ ರೀತಿ ಇನ್ನೊಂದು ಕೇಸ್ ಕೊಟ್ಟರೆ ನೋಡಿ, SR ಬೊಮ್ಮಾಯಿ ಕೇಸ್ ಕೊಟ್ಟಿದ್ದಾರೆ 1994 ಅಲ್ಲಿ. ಇದೇನಂದ್ರೆ ಏನು ಪ್ರೆಸಿಡೆಂಟ್ ರೂಲ್ ಇದೆಯಲ್ಲ ಆರ್ಟಿಕಲ್ 356 ಅಲ್ಲಿ, ಇದನ್ನ ವೈಲೇಷನ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ರಾಜ್ಯಪಾಲರು. ಸೊ ದಟ್ ಈಸ್ ಟಾಕ್ಸ್ ಅಬೌಟ್ ದಿ SR ಬೊಮ್ಮಾಯಿ ಕೇಸ್ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಮೇನಕಾ ಗಾಂಧಿ ಕೇಸ್ ಬರುತ್ತೆ 1978 ಅಲ್ಲಿ. ಇದೇನಿರುತ್ತೆ ಆಕ್ಚುಲಿ ಆರ್ಟಿಕಲ್ 21 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಪ್ರಕಾಶ್ ಸಿಂಗ್ ಕೇಸ್ ಬರುತ್ತೆ 2006 ಅಲ್ಲಿ. ಇದಂದ್ರೆ ಆಕ್ಚುಲಿ ಪೊಲೀಸ್ ರಿಫಾರ್ಮ್ಸ್ ಬಗ್ಗೆ ಕೊಡ್ತಾ ಹೋಗುತ್ತೆ, ಅಂದ್ರೆ ಪೊಲೀಸ್ ಸುಧಾರಣೆಗಳ ಬಗ್ಗೆ ಕೊಡುತ್ತೆ ಆರ್ಟಿಕಲ್. ಸೊ ದಟ್ ಈಸ್ ದ ಪ್ರಕಾಶ್ ಸಿಂಗ್ ಕೇಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್ 1970 ಬರುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಕರೀತಾರೆ ಅದನ್ನ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಐತಿಹಾಸಿಕ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಡ್ಯಾಶ್ಗೆ ಸಂಬಂಧಪಟ್ಟ ಅಂತ ಕೇಳ್ತಾರೆ, ಹೌದಲ್ವಾ. ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನು 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಬರುತ್ತೆ ಯಾವಾಗ, 1992 ಏನಾಗುತ್ತೆ, ಇವುಗಳನ್ನ ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ತಾರೆ. ಏನ್ ಮಾಡ್ತಾರೆ ಇದನ್ನ, ಇದ್ರ ಮುಖಾಂತರ ಒಂದು ಸ್ಥಳೀಯ ಸರ್ಕಾರಗಳು ಏನಂದ್ರೆ ಒಂದು
ಸಾಂವಿಧಾನಿಕ ಸ್ಥಾನವನ್ನು ಕೊಡ್ತಾ ಹೋಗ್ತಾರೆ ಲೋಕಲ್ ಗೌರ್ಮೆಂಟ್ಗಳಿಗೆ. ವಿಶೇಷವಾಗಿ ಬಂದಾಗ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಬಂದಾಗ ಆರ್ಟಿಕಲ್ 73 ಅಮೆಂಡ್ಮೆಂಟ್ ಇದೆ. ಅದೇ ರೀತಿ ಅರ್ಬನ್ ಲೋಕಲ್ ಬಾಡಿ ಬಂದಾಗ ಏನಂದ್ರೆ ಅಮೆಂಡ್ಮೆಂಟ್ ಆಫ್ ದಿ 74 ಬರ್ತಾ ಹೋಗುತ್ತೆ, ಗೊತ್ತಿರಬೇಕಾಗುತ್ತೆ. ಯಾರ ಕಾಲದಲ್ಲಿ ಬರ್ತಿದ್ದು? PV ನರಸಿಂಹರ ಕಾಲದಲ್ಲಿ ಇದು ಪಾಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇದನ್ನೇನಂದ್ರೆ ಯಾವ್ದ್ರ ಮುಖಾಂತರ 52ರ ಮುಖಾಂತರ ಸೇರಿಸ್ತಾ ಹೋಗ್ತಾರೆ 1985 ಅಲ್ಲಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಎಸ್. ಹಾಗಾಗಿ ಅಫಿಷಿಯಲ್ ಕೆಲಸ ಕೂಡ ಏನ್ ಮಾಡಿದ್ರೆ ನಮಗೆ ಎ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಗೋಣ. ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನ ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನ ನಿರ್ವಹಿಸಲು ಆದೇಶ ಮಾಡುತ್ತದೆ. ಈ ಆದೇಶ ಏನಂತ ಕರೀತಾರೆ? ವೆರಿ ಇಂಪಾರ್ಟೆಂಟ್ ನೋಡಿ. ನಮಗೆ ಏನು ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಇದರಲ್ಲಿ ಏನಂದ್ರೆ ಒಂದು ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 32 ಅಂತ ಕರೀತಾರೆ. ಏನ್ ಹೇಳ್ತಿದ್ದು? ರೈಟ್ ಟು ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ಸಂವಿಧಾನಾತ್ಮಕ ಪರಿಹಾರದಕ್ಕ ಅಂತ ಕರೀತಾರೆ. ಇದೇನ್ ಮಾಡುತ್ತೆ ಆಕ್ಚುಲಿ ಇದರಲ್ಲಿ ಇದರಲ್ಲಿ ಅಂದ್ರೆ ಟೋಟಲ್ ಆಗಿ 5 ರಿಟ್ಸ್ಗಳು ಇಶ್ಯೂ ಮಾಡೋಕ್ಕೆ ಅವಕಾಶ ಕೊಡ್ತಾ ಹೋಗುತ್ತೆ. ರಿಟ್ಸ್ ಅಂದ್ರೆ ಕನ್ನಡದಲ್ಲೂ ಆದೇಶಗಳು ಅಂತ ಕರೀತಾರೆ. ಇಟ್ ಈಸ್ ಬಾರ್ಡ್ ಫ್ರಮ್ ದಿ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಟೋಟಲ್ ಆಗಿ ಏನಂದ್ರೆ 5 ರಿಟ್ಸ್ ಬರ್ತಾ ಹೋಗುತ್ತೆ. ಯಾವ್ದು ನೋಡಿ? ಏಬಿಯಸ್ ಕಾರ್ಪಸ್ ಬರುತ್ತೆ, ಮ್ಯಾಂಡಮಸ್ ಬರುತ್ತೆ, ಸೆರ್ಶ್ಯೂರಾರಿ ಬರುತ್ತೆ, ಪ್ರೊಹಿಬಿಷನ್ ಬರುತ್ತೆ, ಕೋರೆಂಟ್ ಬರುತ್ತೆ. ಏಬಿಯಸ್ ಕಾರ್ಪಸ್ ಅಂದ್ರೆ ಟು ಮೇ ಹ್ಯಾವ್ ದ ಬಾಡಿ ಅಂತ ಕರೀತಾರೆ. ಅಂದ್ರೆ ಯಾರೆಲ್ಲ ಒಂದು ಏನಿದಾಗಿರ್ತಾರೆ ಅವ್ರನ್ನ 24 ಅವರ್ ಏನಾಗುತ್ತೆ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದು ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗುತ್ತೆ, ಹೈಕೋರ್ಟ್ ಹೇಳ್ತಾ ಹೋಗುತ್ತೆ. ಸೊ ಅಂದ್ರೆ ಆರ್ಟಿಕಲ್ 30 ಪ್ರಕಾರ ಮಾಡುತ್ತೆ ಸುಪ್ರೀಂ ಕೋರ್ಟ್ ರಿಟ್ಸ್ಗಳು ಇಶ್ಯೂ ಮಾಡ್ತಾ ಹೋಗುತ್ತೆ. ಅದೇ ಆರ್ಟಿಕಲ್ 226 ಪ್ರಕಾರ ಮಾಡುತ್ತೆ ಹೈಕೋರ್ಟ್ಗಳು ರಿಟ್ಸ್ಗಳನ್ನು ಇಶ್ಯೂ ಮಾಡ್ತಾ ಹೋಗುತ್ತೆ. ಓಕೆ, ಅದೇ ರೀತಿ ಮ್ಯಾಂಡಮಸ್ ಇದೆಯಲ್ಲ, ಇದನ್ನ ಉಯಿ ಕಮಾಂಡ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ಸರ್ಕಾರಿ ಸಂಸ್ಥೆ ಇರುತ್ತಲ್ಲ, ಅಲ್ಲಿ ಯಾರು ಅಂದ್ರೆ ಕೆಲಸ ಮಾಡಿದ್ರೆ ಅವ್ರನ್ನ ಕ್ವಶನ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ದ ಮ್ಯಾಂಡಮಸ್ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗುತ್ತೆ ಆಪ್ಷನ್ ನಮಗೆ ಮ್ಯಾಂಡಮಸ್ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನಮಗೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ಎ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಏನು ಈ ಸೆರ್ಶ್ಯೂರಿ ಪ್ರೊವಿಷನ್ ಇದೆಯಲ್ಲ, ಇದು ವಿಶೇಷವಾಗಿ ಜುಡಿಷಿಯಲ್ ಸಂಸ್ಥೆಗೆ ಸಂಬಂಧಪಡುತ್ತೆ. ಸೆರ್ಶ್ಯೂರಿ ಅಂದ್ರೆ ಟು ಸರ್ಟಿಫೈಡ್ ಅಂತಿದೆ, ಪ್ರೊಹಿಬಿಷನ್ ಅಂದ್ರೆ ಟು ಪ್ರಿವೆಂಟ್ ಅಂತ ಇದೆ, ಗೊತ್ತಿರಬೇಕು ನಿಮಗೆ. ಕೋರೆಂಟ್ ಅಂದ್ರೆ ವಾಟ್ ಈಸ್ ಯುವರ್ ಅಥಾರಿಟಿ ಅಂತ ಕರೀತಾರೆ. ಯಾವ್ದಾದ್ರು ಕೂಡ ಸರ್ಕಾರಿ ಸಂಸ್ಥೆಗಳನ್ನ ಮಿಸ್ಯೂಸ್ ಮಾಡ್ಕೊಂಡಾಗುತ್ತೆ, ಅವ್ರನ್ನೆಲ್ಲ ಕ್ವಶನ್ ಮಾಡಬಹುದು. ದಟ್ ಇಸ್ ಕಾಲ್ಡ್ ದ ಕೋರೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಭಾರತ ಸಂವಿಧಾನದ ಯಾವ ವಿಧಿ ಆರ್ಟಿಕಲ್ ಅಸ್ಪೃಶ್ಯತೆ ಅಂತ ಕರಿತೀವಿ ನಾವು, ಇಂಗ್ಲಿಷ್ ನಲ್ಲಿ ಅನ್ಟಚಬಿಲಿಟಿ ಅಂತ ಕರೀತಾರೆ. ಅನ್ಟಚಬಿಲಿಟಿ, ಅಸ್ಪೃಶ್ಯ ಅಂತ ಕರೀತಾರೆ. ಯಾವ್ದು ಬರುತ್ತೆ ಅದು? ದಟ್ ಈಸ್ ಆರ್ಟಿಕಲ್ 17 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರಿತೀವಿ ನಾವು. ಇದೇನಂತೆ ದೇರ್ ಇಸ್ ಅ ಪ್ರೊಹಿಬಿಷನ್ ಆಫ್ ದಿ ಅನ್ಟಚಬಿಲಿಟಿ ಅಂಡ್ ಇಟ್ಸ್ ಪ್ರಾಕ್ಟೀಸ್ ಅಂತ ಹೇಳುತ್ತೆ. ಸೊ ಆರ್ಟಿಕಲ್ 17 ಪ್ರಕಾರ. ಅದೇ ರೀತಿ ಆರ್ಟಿಕಲ್ 14 ಇದೆಯಲ್ಲ, ಇದು ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಲಾ ಹೇಳಿಕೊಡುತ್ತೆ. ಆರ್ಟಿಕಲ್ 15 ಹೇಳುತ್ತೆ ನೋಡಿ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಹೇಳಿಕೊಡುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಜಾತಿ, ಲಿಂಗ, ಜನಾಂಗ, ಧರ್ಮದ ಆಧಾರದ ಮೇಲೆ ಯಾರು ಕೂಡ ನಾವು ಏನ್ ಮಾಡುತ್ತೆ ತಾರತಮ್ಯ ಮಾಡೋಣ ಅಂತ ಹೇಳುತ್ತೆ ಆರ್ಟಿಕಲ್ 15 ಅಂತ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 18 ಇದೆಯಲ್ಲ, ದಟ್ ಈಸ್ ದ ಅಬೋಲ್ಯೂಷನ್ ಆಫ್ ದಿ ಟೈಟಲ್ಸ್ ಅಂತ ಕರೀತಾರೆ. ಅಂದ್ರೆ ಶೀರ್ಷಿಕೆಗಳನ್ನ ನಿರ್ಮೂಲನೆ ಮಾಡೋದು ಆರ್ಟಿಕಲ್ 18 ಹೇಳ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಆರ್ಟಿಕಲ್ 17 ಟಾಕ್ಸ್ ಅಬೌಟ್ ದ ಪ್ರೊಹಿಬಿಷನ್ ಆಫ್ ದ ಅನ್ಟಚಬಿಲಿಟಿ ಅಂಡ್ ಇಟ್ಸ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಸಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಲ್ಲಿ ಹೌದಾ? ಆರ್ಟಿಕಲ್ 14 ಈಕ್ವಾಲಿಟಿ, 15 ನೋ ಡಿಸ್ಕ್ರಿಮಿನೇಷನ್, 16 ಈಕ್ವಲ್ ಅಪಾರ್ಚುನಿಟಿ ಇನ್ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತಿದೆ, 17 ಅನ್ಟಚಬಿಲಿಟಿ, 18 ಟೈಟಲ್ಸ್ ಅಂತ ಕೊಟ್ಟಿದ್ದಾರೆ. ಶಾರ್ಟ್ಕಟ್ ಟ್ರಿಕ್ಸ್ ಬಂದು ಈ ಡೌಟ್ ಅಂತಿದೆ ನೋಡಿ, ಈ ಡೌಟ್ 14-18 ಆರ್ಟಿಕಲ್ ಬರುತ್ತೆ. ಎಸ್. ನೆಕ್ಸ್ಟ್ ನೋಡ್ತಗೋಣ. ಸರ್ಕಾರಿಯ ಕಮಿಷನ್ ಅಂತ ಬರುತ್ತೆ, ಒಂದು ವೆರಿ ಇಂಪಾರ್ಟೆಂಟ್. ಇದು ಏನ್ ಬರುತ್ತೆ? ಸರ್ಕಾರಿ ಕಮಿಷನ್ ಅಂತ ಬರುತ್ತೆ. ಇದು ಏನಕ್ಕೆ ಸಂಬಂಧಪಟ್ಟ ಅಂತ ಕೇಳ್ತಾರೆ. ಒಂದ್ಸಲ ನೋಡ್ತಾ ನೋಡಿ. ಆಕ್ಚುಲಿ ಸರ್ಕಾರಿ ಕಮಿಷನ್ ಅಂತ ರಚನೆ ಮಾಡ್ತಾ ಹೋಗ್ತಾರೆ. ಯಾವಾಗ? 1983 ರಚನೆ ಮಾಡ್ತಾರೆ. ಏನಕ್ಕೆ ರಚನೆ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಏನು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದು ಸಂಬಂಧಗಳು ಸರಿಯಾಗಿ ಮಾಡ್ಬೇಕಂತ ಕಾರಣಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಕಮಿಟಿ ರಚನೆ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ಸರ್ಕಾರಿ ಕಮಿಷನ್ ಅಂತ ಕರೀತಾರೆ. ಸೊ ಹಾಗಾಗಿ ಏನಿದು ವಿಶೇಷವಾಗಿ ಕೇಂದ್ರ ರಾಜ್ಯಗಳ ಸಂಬಂಧಗಳ ಬಗ್ಗೆ ಏನ್ ಮಾಡುತ್ತೆ ಸ್ಟಡಿ ಮಾಡ್ಕೊಳ್ಳೋಕೆ ಈ ಒಂದು ಕಮಿಟಿ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ಸರ್ಕಾರಿಯ ಕಮಿಷನ್ ಕರೀತಾರೆ. 1993 ಬಂದಿರುವಂತ ಒಂದು ಏನಾಗಿದೆ ಸಮಿತಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಎ ಕೊಟ್ಟಿದ್ದಾರೆ, ಹೌದಾ? ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಮಾಡ್ತಾ ಹೋಗುತ್ತೆ. ಏನೇನು ಹೇಳ್ತಾರೆ ಆಕ್ಚುಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ರಚನೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಅಂತರ್ರಾಜ್ಯ ಮಂಡಳಿಗಳ ರಚನೆ ಮಾಡಿ ಅಂತ ಹೇಳ್ತಾರೆ ಅಂಡರ್ ಆರ್ಟಿಕಲ್ 263 ಅಲ್ಲಿ. ವೆರಿ ಇಂಪಾರ್ಟೆಂಟ್. ಮತ್ತೆ ಏನು ಈ ರಾಷ್ಟ್ರಪತಿ ಆಳ್ವಿಕೆ ಇದೆಯಲ್ಲ, ಇದನ್ನ ಸುಮ್ಸುನೆ ಬಳಸಬೇಡಿ ಅಂತ ಹೇಳ್ತಾ ಹೋಗ್ತಾರೆ. ಅದ್ರ ಲಾಸ್ಟ್ ಆಪ್ಷನ್ ಇಟ್ಕೊಳ್ರಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗಿರುವಂತ ಒಂದು ಏನ್ ಮಾಡ್ತಾರೆ ರೆಕಮೆಂಡೇಶನ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ದ ಸರ್ಕಾರಿ ಕಮಿಷನ್ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಇದಿಷ್ಟು ಏನಂದ್ರೆ ನಮಗೆ ಲಾಸ್ಟ್ ಇಯರ್ಗಳಲ್ಲಿ ಕೇಳಿರುವಂತ PC ಎಕ್ಸಾಮ್ ಕೇಳುವಂತ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಪಾಲಿಟಿ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ.
ಸೊ ಹಾಗಾಗಿ ಏನಂದ್ರೆ ಇವು ಬರುವಂಥ ಎಲ್ಲ ಎಕ್ಸಾಮ್ಗಳು ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ, ವಿಶೇಷವಾಗಿ PC ಎಕ್ಸಾಮ್ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಹಾಕಿ, ಮತ್ತೆ ಯಾವ್ದಾದ್ರು ಕ್ಲಾಸ್ಗಳು ಬೇಕಾದ್ರೆ ದಯವಿಟ್ಟು ಕಮೆಂಟಲ್ಲಿ ಇದು ಮಾಡಿ, ನಾನು ಮುಂದಿನ ದಿನಗಳಲ್ಲಿ ಆ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ನೆಕ್ಸ್ಟ್ ಕ್ಲಾಸ್, ಬೈ ಬೈ.